ಶ್ರುತಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮಹಾದೇವ ಸ್ವಾಮಿಗಳೇ ತಮಗೂ ನಮಸ್ಕಾರ. ನಮಸ್ತೆ ಸರ್. ಸ್ವಲ್ಪ ಹೇಳಿ ನಿಮ್ಮ ಬಗ್ಗೆ. ಮಹಾದೇವ ಸ್ವಾಮಿಗಳೇ, ಏನು ವಿದ್ಯಾಭ್ಯಾಸ ತಮ್ಮದು? ಸರ್ ನಮ್ದು ITI ಮಾಡಿದ್ದೀವಿ. ಎಷ್ಟು ಜಮೀನಿದೆ ತಮಗೆ? 3 ಎಕರೆ ಇದೆ ಸರ್. ಏನೇನು ಬೆಳೆ ಬೆಳಿತೀರದ್ರಲ್ಲಿ? ಸರ್ ತೆಂಗು ಬೆಳೀತಾ ಇದ್ದೀವಿ, ಕಬ್ಬು ಬೆಳೀತಾ ಇದ್ದೀವಿ, ಮತ್ತು ಉದ್ದು ಬೆಳೀತಾ ಇದ್ದೀವಿ, ಭತ್ತ, ಜೋಳ ಇತ್ಯಾದಿ ಬೆಳೆಗಳನ್ನ ಬೆಳೀತಾ ಇದ್ದೀವಿ ಸರ್. ಓಕೆ. ITI ಮಾಡಿದ್ಮೇಲೆ ಬೇರೆ ಏನಾದರೂ ಕೋರ್ಸು ಆ ಥರದ್ದು ಏನಾದ್ರು ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್, ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಎಲ್ಲ ಮಾಡಿದ್ವಿ. ಅದಾದಮೇಲೆ KVKಲಿ ದೇಸಿ ಕ್ಲಾಸ್ ಅಂತ ಒಂದು ಟ್ರೈನಿಂಗ್ ಮಾಡಿದ್ವಿ. ಅದು ಮಾಡಿದ್ಮೇಲೆ ನಮಗೆ ಸ್ವಲ್ಪ ಅಗ್ರಿಕಲ್ಚರ್ ಬಗ್ಗೆ ಆಗ್ಬೋದು, ಕೃಷಿ ಬಗ್ಗೆ ಒಂದಷ್ಟು ಮಾಹಿತಿ ಸಿಕ್ಕಿದೆ ಸರ್. ದೇಸಿ ಕೋರ್ಸ್ ಮಾಡೋದು ಕೃಷಿ ಪರಿಕರಗಳನ್ನು ಮಾರಾಟ ಮಾಡೋ ಉದ್ದೇಶಕ್ಕೆ? ಹೌದು ಸರ್. ಅದನ್ನೇ ಶುರು ಮಾಡಿದ್ದೀರಾ ತಾವು? ಮಾಡಿದ್ವಿ ಸರ್. ಓಹೋ, ಏನು ಮಾರಾಟ ಮಾಡ್ತಿದ್ದೀರಿ? ಅಂದರೆ ಬಯೋ ಫರ್ಟಿಲೈಸರ್ಸ್ನ ಮಾಡ್ತಾಯಿದ್ದೀವಿ ಸರ್. ಜೊತೆಲಿ ಎರೆಹುಳು ಗೊಬ್ಬರ ಮೇನಾಗಿ ಮಾಡ್ತಾಯಿದ್ದೀವಿ ಸರ್. ಎರೆ ಜಲ ಆಗಿರ್ಬೋದು, ಎರೆಹುಳು ಗೊಬ್ಬರ ಮಾಡ್ತಾಯಿದ್ದೀವಿ ಸರ್. ಅಂದರೆ ಎರೆ ಗೊಬ್ಬರ ನೀವೇ ಉತ್ಪಾದನೆ ಮಾಡಿ ಅದನ್ನು ಮಾರಾಟ ಮಾಡ್ತಾಯಿದ್ದೀವಿ ಸರ್. ಹೌದು. ಪರವಾಗಿಲ್ಲ. ಯಾಕೆ ಈ ದೇಸಿ ಕೋರ್ಸ್ ಮಾಡಬೇಕು ಅನ್ನಿಸ್ತು KVKನಲ್ಲಿ ತಮಗೆ? ವ್ಯವಸಾಯ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೋದಿತ್ತಲ್ಲ ಸರ್. ಯಾವುದೇ ಒಂದು ಕೆಲಸ ನಾವು ಆರಂಭಿಸ್ಬೇಕಾದ್ರೂ ಅದ್ರ ಬಗ್ಗೆ ನಾವು ಆಳವಾಗಿ ತಿಳ್ಕೊಂಡಿರಬೇಕು. ಯಾಕೆ ನಾವು ಕೃಷಿ ಮಾಡ್ತಾಯಿದ್ರಿ, ಎಷ್ಟೋ ಜನ ಹೇಳ್ತಾ ಇದ್ದಾರೆ ಲಾಸ್ ಆಗುತ್ತೆ ಅನ್ನೋದು ಹೇಳ್ತಾ ಇದ್ದಾರೆ. ಯಾಕೆ ಲಾಸ್ ಆಗ್ತು? ಅವ್ರಿಗೆ ಅದ್ರ ಬಗ್ಗೆ ಅನುಭವ ಇಲ್ಲದೇ ಮಾಡಿರ್ತಾರೆ. ಜಸ್ಟ್ ಒಂದು ಬೆಳೆನ ಬೆಳೀತಾ ಇದ್ದೀವಿ ಅಂದರೆ ಯಾವ ಸ್ಟೇಜ್ಗೆ ಏನು ನಾವು ಔಷಧಿ ಹಾಕಬೇಕು ಅಥವಾ ಗೊಬ್ಬರ ಹಾಕಬೇಕು, ಏನು ಸಿಂಪಡಣೆ ಮಾಡೋಕ್ಕೆ, ಯಾವ ರೋಗ ಬರುತ್ತೆ, ಅದ್ರ ಬಗ್ಗೆ ನಮ್ಮ ಹತ್ರ ಸೊಲ್ಯೂಷನ್ ಪ್ಲಸ್ ಮುಂಜಾಗ್ರತೆ ಕ್ರಮಗಳಿದ್ದರೆ ಉತ್ಪನ್ನ ಫೇಲ್ಯೂರ್ಸ್ ಕಡಿಮೆ ಇರುತ್ತೆ ಅನ್ನೋ ಉದ್ದೇಶ ಸರ್. ಅಂದರೆ ತಾವು ದೇಸಿ ಕೋರ್ಸ್ ಮಾಡಿದ್ದು ಕೃಷಿ ಬಗ್ಗೆ ತಿಳ್ಕೊಳ್ಳೋಕ್ಕೆ? ಹೌದು ಸರ್. ಆಮೇಲೆ ತಿಳ್ಕೊಳ್ತಾ ನಿಮಗೆ ಗೊತ್ತಾಯಿತು ಈ ಕಾಂಪೋಸ್ಟ್ ಗೊಬ್ಬರನ ಉತ್ಪಾದನೆ ಮಾಡೋದ್ರಿಂದ ನಿಮ್ಮ ಬದುಕು ಚೆನ್ನಾಗಿರುತ್ತೆ, ರೈತರದ್ದು ಚೆನ್ನಾಗಿರುತ್ತೆ ಅಂತ. ಹೌದು ಸರ್. ಯಾಕೆ ನಾವು ತಿಳಿದಿದ್ದು ಇನ್ನೂ 4 ಜನ ತಿಳಿಸೋಣ ಅಂತಕ್ಕಂಥದ್ದು ನನ್ನ ಕಾನ್ಸೆಪ್ಟ್ ಸರ್. ಒಳ್ಳೇದ್ರಪ್ಪ. ಈಗ ಕಾಂಪೋಸ್ಟ್ ಅಂದರೆ ಸಾಮಾನ್ಯವಾಗಿ ಹಟ್ಟಿ ಗೊಬ್ಬರ ಅಥವಾ ಸಾರಭರಿತ ಗೊಬ್ಬರ ಅಂತ ಹೇಳ್ತೀವಿ. ಆದರೆ ನೀವು ಎರೆ ಗೊಬ್ಬರ ಆಯ್ಕೆ ಮಾಡ್ಕೊಂಡಿದ್ದೀರಿ. ಹೌದು ಸರ್. ಯಾತಕ್ಕೆ ಸರ್? ನಾವು ಕೊಟ್ಟಿಗೆ ಗೊಬ್ಬರಕ್ಕೆ ಹೋಲಿಸೋದಾದ್ರೆ 1:5 ಇದೆ ಅದರಲ್ಲಿ. ನಮ್ಮ ಹತ್ರ ಈಗ ಕೊಟ್ಟಿಗೆ ಗೊಬ್ಬರ 1 ಟನ್ ಸಿಗ್ತಾ ಇದೆ ಅಂದರೆ 1 ಟನ್ ಅಷ್ಟನ್ನು ನಾವು ಯೂಸ್ ಮಾಡಿದ್ರೆ ನಮ್ಗೆ ಅಷ್ಟೇ ಗೊಬ್ಬರ 1 ಟನ್ ಅಷ್ಟೇ. ಬಟ್ ಇದನ್ನ ಹಾಕಿದ್ರೆ 5 ಟನ್ ಆಗ್ತಷ್ಟು ಕೊಟ್ಟಿಗೆ ಗೊಬ್ಬರನ ಯೂಸ್ ಆಗುತ್ತೆ. ನಮ್ಗೆ ಅವಾಗ ಏನಾಗುತ್ತೆ, ಕಡಿಮೆ, ಈಗ ನೋಡಿ ದನಗಳು ಕಡಿಮೆ ಆಗ್ತಾ ಇದೆ ದಿನೇ. 1 ಟನ್ ಗೊಬ್ಬರ ಸಿಕ್ಕಿದ್ರು ಅದನ್ನು ನಾವು ಅಂದರೆ ವರ್ಮಿ ಕಂಪೋಸ್ಟ್ ಮಾಡಿ ಯೂಸ್ 5 ಟನ್ ಕೊಟ್ಟಂಗೆ ಆಗುತ್ತೆ. ಅಂದರೆ ಕ್ವಾಲಿಟಿ ಜಾಸ್ತಿ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಸರ್ ನಮ್ಮದು. ಅಂದರೆ ತಾವು ಹೇಳೋದು 5 ಟನ್ ಹಟ್ಟಿ ಗೊಬ್ಬರ ಹಾಕೋದು ಒಂದೇ, 1 ಟನ್ ಎರೆ ಗೊಬ್ಬರ ಹಾಕೋದು ಒಂದೇ? ಕರೆಕ್ಟ್ ಸರ್. ಹೌದಾ? ಹೌದು ಸರ್. ಅದು ಹೇಗೆ ಹೇಳ್ತೀರಿ ನೀವು 1:5 ಅಂತ? ಅದರಲ್ಲಿ ಸರ್ ನಾನು ಅದನ್ನು ಲ್ಯಾಬ್ ರಿಪೋರ್ಟಲ್ಲೂ ಕೂಡ ಕೊಟ್ಟು ಚೆಕ್ ಮಾಡ್ತೀವಿ ಸರ್. ಆ್ಯಕ್ಚುಲಿ ಅಂದರೆ ನೈಟ್ರೋಜನ್, ಸಾರಜನಕ ಬಂದ್ಬಿಟ್ಟು 5% ಇದೆ, ರಂಜಕ ಫಾಸ್ಫರಸ್ ಬಂದ್ಬಿಟ್ಟು 7% ಇದೆ, ಪೊಟ್ಯಾಶ್ ಬಂದ್ಬಿಟ್ಟು 12% ತನಕನೂ ಇದೆ. ಕಾಂಪೋಸ್ಟಲ್ಲಿ ಎಷ್ಟಿರುತ್ತೆ? ಕಾಂಪೋಸ್ಟಲ್ಲಿ ತುಂಬ, ಅದರಲ್ಲಿ 1%, 2% ಈ ಥರ ಇರುತ್ತೆ ಸರ್, ಅಷ್ಟೇ. ತುಂಬ ಕಡಿಮೆ ಇರುತ್ತೆ. ಅಂದರೆ ಯಾರೋ ಚೆನ್ನಾಗಿ ಮಾಡಿಲ್ದರೆ ಯಾರೋ ಕಾಂಪೋಸ್ಟ್ ಕೊಟ್ಬಿಟ್ಟಿದ್ದೀರಾ ಅನ್ಸುತ್ತೆ. ಇಲ್ಲ ಸರ್, ಸಗಣಿ ಗೊಬ್ಬರನ ತಗೊಂಡು ನಾರ್ಮಲಾಗಿ ತಿಪ್ಪೆಯಿಂದ ಚೆಕ್ ಮಾಡಿಸೋದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಬಂತು ಸರ್. ಆ್ಯಕ್ಚುಲಿ ಅದನ್ನು ನಮ್ಮ ಸೈಂಟಿಸ್ಟ್ ಪಂಪಣ್ಣಗೌಡ ಸರ್ ಕೂಡ ನಮ್ಮ ಕ್ಲಾಸ್ಗಳಲ್ಲಿ ತುಂಬ ಹೇಳ್ತಾ ಬರ್ತಾಯಿದ್ರು ಸೈಂಟಿಸ್ಟ್ಗಳು. ಅದನ್ನೆಲ್ಲ ನಾವು ತಿಳಿದು ಆಳವಾಗಿ ಅದ್ರ ಬಗ್ಗೆ ಗೊತ್ತಾದಾಗ ನಾವು ಶುರು ಮಾಡಲಿಕ್ಕೆ ಅಥವಾ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಯಿತು ಸರ್. ಎಷ್ಟು ವರ್ಷ ಆಯಿತು ತಾವು ಎರೆಹುಳು ಸಾಕಾಣಿಕೆನ ಆರಂಭ ಮಾಡಿ? 3 ವರ್ಷ ಆಯಿತು ಸರ್. 3 ವರ್ಷ. ನೀವು ದೇಸಿ ಕೋರ್ಸ್ ಮಾಡಿದ್ದು ಯಾವಾಗ? ಅದು 3 ವರ್ಷ ಆಯಿತು ಸರ್. ಅದು ಕಂಪ್ಲೀಟ್ ಆಯ್ತಿದ್ದಲೇ ಸರಿ ಶುರು ಮಾಡಿದ್ವಿ. ನಿಮ್ಮ ಜಮೀನಿನಲ್ಲಿ ತಾವು ಮೊದಲು ಎರೆಗೊಬ್ಬರನ ಬಳಸಿದ್ದೀರಾ? ಖಂಡಿತ ಸರ್. ಹೌದಾ? ಹೌದು ಸರ್. ಯಾವ್ಯಾವ ಬೆಳೆಗೆ ಬಳಸಿದಿರಿ ಮತ್ತು ಅದರಿಂದ ಏನು ಪ್ರಯೋಜನ ಆಯಿತು ನಿಮ್ಗೆ ಹೇಳಿ ಸರ್. ಒಂದು, ನಮ್ಮಲ್ಲಿ ಎರೆಹುಳುಗಳು ಕಾಣಿಸ್ತಾ ಇರಲಿಲ್ಲ. ರೈತನ ಮಿತ್ರ ಅಂತಕ್ಕಂಥ ಎರೆಹುಳು ಕಾಣಿಸ್ತಾ ಇರಲಿಲ್ಲ ಫಸ್ಟ್. ಇರಲೇ ಇಲ್ವೇ? ಇಲ್ಲ ಸರ್. ಯಾಕೆ ಅಂತಂದರೆ ನಮಗೂ ಅರಿವಿಲ್ಲ, ನಮ್ಮ ತಂದೆ ಅವ್ರಿಗೆ ಏನು ಅರಿವು, ನಾವು ಯೂರಿಯಾ DAP ಹಾಕಿದ್ರೇ ಬೆಳೆ ಬರ್ತಕ್ಕಂಥದ್ದು, ಬೇರೆ ಗೊಬ್ಬರ ಅವಶ್ಯಕತೆ ಇಲ್ಲ ಅನ್ನೋ ಮಟ್ಟಿಗೆ ಅವ್ರು ಬಂದು ನಿಂತಿದ್ರು. ನಾವು ಈ ಎರೆಹುಳು ಗೊಬ್ಬರ ಬಗ್ಗೆ ಸೈಂಟಿಸ್ಟ್ ಹೇಳಿದಾಗ ನಾವು ಸ್ವಲ್ಪ ಏನು ಮಾಡಿದ್ವಿ, ತಿಪ್ಪೆನೇ ಎರೆಹುಳು ಗೊಬ್ಬರವಾಗಿ ಕನ್ವರ್ಟ್ ಮಾಡೋಣ ಅಂತೇಳಿ ಇರ್ತಕ್ಕಂಥ ತಿಪ್ಪೆಗೆ ಏನು ಮಾಡಿದ್ವಿ, ಸ್ಪ್ರಿಂಕ್ಲರ್ ಆಗ್ಬೋದು, ತ್ಯಾಜ್ಯಗಳನ್ನ ಫಸ್ಟ್ ಸುಡ್ತಾ ಇದ್ವಿ, ಅದನ್ನು ಅಲ್ಲಿಗೆ ತಿಪ್ಪೆಗೆ ಹಾಕೋದಾಗ್ಬೋದು. 50-50 ಅಂದರೆ ನಾವು 1 ಟನ್ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ 1 ಟನ್ ವೇಸ್ಟೇಜ್ ಏನು ಬರುತ್ತೆ ಅದು ಮೇದು ಉಳಿದ್ಮೇಲೆ ಅಲ್ಲಿಗೆ ಹಾಕ್ತಾ ಬಂದ್ವಿ. ಅಲ್ಲಿ ಸ್ಪ್ರಿಂಕ್ಲರ್ ಹಾಕಿದ್ರೆ ಹುಳಗಳ ಸಂಖ್ಯೆನೂ ಅಲ್ಲಿ ಜಾಸ್ತಿ ಆಗ್ತಾ ಬಂತು. ಅಲ್ಲೇ ಗೊಬ್ಬರ ರೆಡಿ ಆಯ್ತಾ ಬಂತು. ಅದನ್ನು ನಾವು ಹಾಕ್ತಾ ಬಂದ್ವಿ. ತುಂಬ ಚೆನ್ನಾಗಿ ಶುರುವಾಗ್ತದೆ ಸರ್ ಆ್ಯಕ್ಚುಲಿ ಬೆಳೆ. ತಿಪ್ಪೆಗೆ ಸ್ಪ್ರಿಂಕ್ಲರ್ ಹಾಕ್ದಾಗ ಬೇರೆ ಯಾರು ಏನು ಅನ್ಲಿಲ್ವ ನಿಮಗೆ? ಸರ್ ಅಂತಾರೆ ಸರ್, ನಾವು ಅದನ್ನೆಲ್ಲ ತಲೆಗೆ ಹಾಕೊಳ್ಳಲ್ಲ ಸರ್. ಯಾಕೆಂದರೆ ನಾವು ಪ್ರಯತ್ನ ಪಡೋಣ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಎಷ್ಟು ತಿಪ್ಪೆ ಮಾಡಿದಿರಿ ಹಾಗಂದ್ರೆ ಸರ್? ಅಂದರೆ ತುಂಬ, ಅಂದರೆ ನಮ್ಮ ಹತ್ರ ದನ ಹೆಚ್ಚು ಕಡಿಮೆ ಒಂದು 20 ದನದ ತನಕ ಫಸ್ಟ್ ಇತ್ತು ಸರ್ ಆ್ಯಕ್ಚುಲಿ 2-3 ಇಯರ್ಸ್ ಬ್ಯಾಕು. ಯಾಕೆ ನಮ್ಮ ತಂದೆ ತುಂಬ ನೋಡ್ಕೊಳ್ಳೋದು ಅದ್ರ ಕಡೆನೇ ಫೋಕಸ್ ಮಾಡ್ತಾಯಿದ್ರು. ಅವಾಗ ನಮ್ಮದು ತಿಪ್ಪೆನೇ ಒಂದು ಕಾರ್ಖಾನೆ ಥರ ಇತ್ತು ಸರ್ ಆ್ಯಕ್ಚುಲಿ. ನನಗೆ ನೋಡೋದಕ್ಕೆ ಇಷ್ಟು ದೊಡ್ಡ ತಿಪ್ಪೆ ನಮ್ಮ ಹತ್ರ ಇದೆಯಾ? ಓಕೆ. ಆಮೇಲೆ ಅದನ್ನು ಈಗ ಕಾಂಪೋಸ್ಟಾಗಿ ಕನ್ವರ್ಟ್ ಮಾಡ್ಬೋದಲ್ಲ, ಯಾಕಂದರೆ ನಮ್ಮ ಹತ್ರ ರಾ ಮೆಟೀರಿಯಲ್ಸ್ ಇದೆ ಫ್ರೀಯಾಗಿ. ಅದನ್ನು ಜನಕ್ಕೆ ಅವಶ್ಯಕತೆಯೂ ಇದೆ ಎರೆಹುಳು ಗೊಬ್ಬರ, ಅದನ್ನು ನಾವು ಅಂದರೆ ಯೂಸ್ ಮಾಡ್ಕೋಬೋದಲ್ಲ ಅಂತೇಳಿ
ಅವಾಗ ಒಂದು 5-6 ಬ್ಯಾಗ್ ತರಿಸಿದ್ವಿ ಸರ್. ಫಸ್ಟು ಬ್ಯಾಗಲ್ಲಿ ಶುರು ಮಾಡಿದ್ವಿ. ತುಂಬ ಚೆನ್ನಾಗಿ ಗೊಬ್ಬರ ಬರೋಕ್ಕೆ ಶುರು ಆಯಿತು. ಹುಳನೂ ಮಲ್ಟಿಪಲ್ ಆಯಿತು. ಅದಾದ ನಂತರ ಯೂನಿಟ್ನ ಶುರು ಮಾಡಿದ್ವಿ ಸರ್. ಹೇಳಿ ಶ್ರುತಿ ಅವರೇ, ಈ ಕಾಂಪೋಸ್ಟ್ ತಯಾರಿಕೆ ಮತ್ತು ಕಾಂಪೋಸ್ಟ್ ಇದರ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ. ಸರ್, ಮೊದಲನೇದಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇರ್ತಕ್ಕಂಥದ್ದು, ನಮ್ಮಲ್ಲಿ ಏನು ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಜಾನುವಾರುಗಳಿಂದ ಬರ್ತಕ್ಕಂಥ ಎಲ್ಲ ತ್ಯಾಜ್ಯಗಳನ್ನ ಒಂದು ಕಡೆ ರಾಶಿ ಆಗ್ತಾಯಿದ್ರು. ಅದನ್ನು ನಾವು ಏನು ತಿಪ್ಪೆ ಅಂತ ಕರಿತಾ ಇದ್ವಿ. ಅದು ಒಂದಷ್ಟು ದಿನಗಳ ನಂತರ ಕೊಳೆತಂತ ಆಗಿ ಆಮೇಲೆ ಫೈನಲ್ ಆಗಿ ಸ್ವಲ್ಪ ಉಪಯೋಗಿಸ್ಲಿಕ್ಕೆ ಸರಿ ಇದೆ, ಕಳೆತಿದಿರತಕ್ಕಂಥ ಗೊಬ್ಬರ ನಮ್ಮಲ್ಲಿ ರೆಡಿ ಇದೆ ಅಂತ ಬಂದಾಗ ಅದನ್ನು ನಮ್ಮ ಬೆಳೆಗಳಿಗೆ ಉಪಯೋಗಿಸ್ತಾ ಇರ್ತಕ್ಕಂಥದ್ದು ಸಾಮಾನ್ಯವಾದಂಥ ನಮ್ಮ ಸಾಂಪ್ರದಾಯಿಕ ಪದ್ಧತಿ. ಅದನ್ನು ನಾವು ಕೊಟ್ಟಿಗೆ ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರ ಅಂತ ಕರಿತಿದ್ವಿ. ಇವಾಗ ನಾವು ಏನು ಕಾಂಪೋಸ್ಟ್ ಅಂತ ಹೇಳ್ತೀವಿ, ಈ ಕಾಂಪೋಸ್ಟ್ನಲ್ಲಿ ಬರೀ ನಾವು ಕೊಟ್ಟಿಗೆ ಗೊಬ್ಬರನೇ ಅಂತಲ್ಲ, ಯಾವುದೇ ಸಸ್ಯಜನ್ಯ ಅಥವಾ ಪ್ರಾಣಿಜನ್ಯ ಅಂದರೆ ಸಸ್ಯ ಮೂಲಗಳಿಂದ ಬಂದಂಥದ್ದು ಅಥವಾ ಪ್ರಾಣಿ ಮೂಲಗಳಿಂದ ಬಂದಂತಹ ತ್ಯಾಜ್ಯವನ್ನು ನಾವು ಒಂದು ವೈಜ್ಞಾನಿಕ ರೀತಿಯಲ್ಲಿ ಕೊಳೆಸಿ ಅದನ್ನು ಒಂದು ನಿರ್ದಿಷ್ಟ ಸಮಯದಲ್ಲಿ ನಾವು ಗೊಬ್ಬರವಾಗಿ ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ಇದನ್ನು ನಾವು ಕಾಂಪೋಸ್ಟ್ ತಯಾರಿಕೆ ಅಂತ ಕರಿತೀವಿ. ಇಲ್ಲಿ ನಾವು ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ಅಂತ ಹೇಳಿದ್ರೆ ಯಾವುದೇ ರೀತಿ ಕೊಳೆಯಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ವಸ್ತು, ಅದು ಗಿಡಗಳಿಂದ ಸಿಗ್ತಕ್ಕಂಥ ತ್ಯಾಜ್ಯ ವಸ್ತುಗಳಿರ್ಬೋದು, ಸಿಪ್ಪೆಗಳಿರ್ಬೋದು, ಉದುರಿದ ಎಲೆಗಳಿರ್ಬೋದು, ನಾವು ಬೆಳೆಗಳು ಕಟಾವು ಮಾಡಿದಂಥ ಸಂದರ್ಭದಲ್ಲಿ ಸಿಗ್ತಕ್ಕಂಥ ಬೆಳೆ ಉಳಿಕೆಗಳಿರ್ಬೋದು, ಮತ್ತು ಯಾವುದೇ ಪ್ರಾಣಿ ಮೂಲಗಳಿಂದ ಬಂದಂಥ ಹಿಕ್ಕೆಗಳು, ಅದರ ಸಗಣಿ, ಈ ರೀತಿಯಾದಂಥ ಎಲ್ಲ ಒಟ್ಟಾರೆ ಸಿಗ್ತಕ್ಕಂಥ ತ್ಯಾಜ್ಯಗಳನ್ನು ನಾವು ಒಂದು ನಿರ್ದಿಷ್ಟವಾದ ರಚನೆಯಲ್ಲಿ ಅಂದರೆ ಒಂದು ಮಾದರಿ ತೊಟ್ಟಿಗಳಲ್ಲಿ ನಾವು ಪದರವಾಗಿ ತುಂಬಿ ಅದನ್ನು ನಾವು ಕಳೀಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನಾಗುತ್ತಪ್ಪ ಅಂದರೆ ನಾವು ಸಾವಯವ ಇಂಗಾಲ ನಮಗೆ ಜಾಸ್ತಿ ಸಿಗಬೇಕು. ಅಂದರೆ ನಮ್ಮ ಒಂದು ಬೆಳೆಯುಳಿಕೆ ಅಥವಾ ನಾವು ಉಪಯೋಗಿಸ್ತಕ್ಕಂಥ ತ್ಯಾಜ್ಯ ಕಳ್ತಿದೆ ಅಂತ ಬಂದಾಗ ಆ ಹಂತದಲ್ಲಿ ನಮಗೆ ಸಾರಜನಕ ಮತ್ತು ಇಂಗಾಲದ ಅನುಪಾತ ಅಂತ ಕರಿತೀವಿ, CN ರೇಷಿಯೋ ಅಂತ. ಅದು CN ರೇಷಿಯೋ ನಮ್ಮ ಬೆಳೆಗಳಿಗೆ ನಾವು ಯಾವುದೇ ಒಂದು ತ್ಯಾಜ್ಯದ ಕಳಿತಂತಹ ಗೊಬ್ಬರವನ್ನು ಬಳಸಬೇಕು ಅಂತ ಹೇಳಿದ್ರೆ ಕಡಿಮೆ ಇರ್ತಕ್ಕಂಥ ರೂಪದಲ್ಲಿ ಇರಬೇಕು. ಉದಾಹರಣೆಗೆ ಈಗ ನಾವು ತ್ಯಾಜ್ಯಗಳನ್ನ ಕೊಳಿಲಿಕ್ಕೆ ಹಾಕಿದಾಗ ಮೊದಲು ಅವುಗಳಿಗೆ ನಾವು ಯಾವ ರೀತಿ ತ್ಯಾಜ್ಯಗಳನ್ನ ಉಪಯೋಗಿಸ್ತೀವೋ ಅದರ ಮೇಲೆ ಅದರ ಒಂದು CN ರೇಷಿಯೋ ವ್ಯತ್ಯಾಸ ಆಗುತ್ತೆ. ಅದರಲ್ಲಿ ಏನು ನಾವು CN ರೇಷಿಯೋ ಅನುಪಾತ ಜಾಸ್ತಿ ಇದೆ ಅಂತ ಹೇಳ್ತೀವಿ ಅಂದರೆ ಅದು ಕೊಳಿಲಿಕ್ಕೆ ಜಾಸ್ತಿ ಸಮಯವನ್ನು ತಗೊಳ್ಳುತ್ತೆ ಅಂತ. ಆ ನಿರ್ದಿಷ್ಟ ಸಮಯ ಕಳೆದ ನಂತರ ಅದರಲ್ಲಿರ್ತಕ್ಕಂಥ ಲಿಗ್ನಿನ್ ಅಂಶಗಳು ಮತ್ತು ಸೆಲ್ಯುಲೋಸ್ ಅಂಶಗಳು ಇವೆಲ್ಲ ಏನಾಗುತ್ತೆ ಕಳೆತು ಒಂದು ಫೈನಲ್ ಆಗಿ ಆ ಒಂದು ಗೊಬ್ಬರ ಪರಿವರ್ತನೆ ಆಗಿದೆ ಅಂತ ಬಂದಾಗ ನಾವು ಪರೀಕ್ಷೆ ಮಾಡಿ ನೋಡಿದ್ರೆ ಅದು ಆಲ್ಮೋಸ್ಟ್ ನಮಗೆ 10:1 ಅಥವಾ 10:20 ಅಂದರೆ ಕಾರ್ಬನ್ ಮತ್ತು ನೈಟ್ರೋಜನ್ ರೇಷಿಯೋ ನೋಡಿದಾಗ 50:1 ಇರುತ್ತೆ ಅಥವಾ 100:1 ಇರುತ್ತೆ. ಅಂದರೆ ನಾವು ಯಾವ್ಯಾವ ರೀತಿ ತ್ಯಾಜ್ಯಗಳನ್ನ ಬಳಕೆ ಮಾಡ್ಕೋತೀವಿ ಅದರ ಆಧಾರದ ಮೇಲೆ. ಆದರೆ ನಾವು ಉಪಯೋಗಿಸ್ತಕ್ಕಂಥ ಕಳೆದಂತಹ ಗೊಬ್ಬರದ ಪ್ರಮಾಣದಲ್ಲಿ ಈ ಅನುಪಾತ 10:1 ಅಥವಾ 20:1 ಮ್ಯಾಕ್ಸಿಮಮ್. ಸೊ ಆ ಒಂದು ಅನುಪಾತದಲ್ಲಿದ್ದಾಗ ಮಾತ್ರ ನಾವು ಅದನ್ನು ಉಪಯೋಗಿಸ್ಲಿಕ್ಕೆ ಯೋಗ್ಯ ಅಂತ ಹೇಳ್ತೀವಿ. ಸೊ ಈ ರೀತಿ ನಾವು ಪರಿವರ್ತನೆ ಮಾಡಿ ಬಳಸಬಹುದಾದಂಥ ಒಂದು ವಿಧಾನಕ್ಕೆ ನಾವು ಕಾಂಪೋಸ್ಟ್ ತಯಾರಿಕೆ ಅಂತ ಕರಿಬೋದು ಸರ್. ಏನೇನು ಬಳಸ್ಬೋದು ಅಂತೀರಿ ಕಾಂಪೋಸ್ಟ್ ತಯಾರಿಕೆ ಮಾಡೋದಕ್ಕೆ? ಮುಖ್ಯವಾಗಿ ನಿಮಗೆ ಸಿಗ್ತಕ್ಕಂಥದ್ದು ಕೊಟ್ಟಿಗೆಯಲ್ಲಿರ್ತಕ್ಕಂಥ ತ್ಯಾಜ್ಯಗಳು, ನಿಮ್ಮ ದನಕರುಗಳಿಂದ ಮೇಯ್ದು ಬಿಟ್ಟಂಥ ಆಹಾರ, ಅದರಿಂದ ಬರ್ತಕ್ಕಂಥ ಸಗಣಿ, ಗಂಜಲ, ಮತ್ತು ನೀವು ಕೊಡ್ತಕ್ಕಂಥ ಆಹಾರದಲ್ಲಿ ಉಳಿದಿರ್ತಕ್ಕಂಥ ವೇಸ್ಟ್ಗಳು, ಕೊಟ್ಟಿಗೆಯಲ್ಲಿ ಸಂಗ್ರಹಣೆ ಆಗ್ತಕ್ಕಂಥ ಒಟ್ಟಾರೆ ಕೊಟ್ಟಿಗೆ ತ್ಯಾಜ್ಯ. ಅದಲ್ಲದೇ ನಾವು ಬೆಳೆಗಳಿಂದ ಸಿಗ್ತಕ್ಕಂಥದ್ದು, ಈಗ ಉದಾಹರಣೆ ಕಬ್ಬು ಬೆಳೆಗಾರರು ಇರ್ತೀವಿ, ನಾವು ಕಬ್ಬಿನ ರೌದಿ ತರಗು ಅಂತ ಏನು ಹೇಳ್ತೀವಿ ಅದು ಸಿಗುತ್ತೆ ನಮಗೆ. ಅದನ್ನು ಬೆಂಕಿ ಹಾಕೋದ್ರ ಬದಲಿಗೆ ಅದನ್ನು ಕೂಡ ನಾವು ಕಾಂಪೋಸ್ಟ್ ಬಳಕೆಯಲ್ಲಿ ಮಾಡ್ಕೋಬೋದು. ಮತ್ತು ಭತ್ತ, ರಾಗಿ, ಇವುಗಳಲ್ಲಿ ಹುಲ್ಲುಗಳು, ಇತ್ತೀಚಿನ ದಿನಗಳಲ್ಲಿ ನಾವು ಕಂಬೈನ್ಡ್ ಹಾರ್ವೆಸ್ಟರ್ ಬಳಕೆ ಮಾಡ್ತಾ ಇರೋದ್ರಿಂದ ಹುಲ್ಲು ಎತ್ತೋದನ್ನೇ ನಾವು ಬಿಟ್ಬಿಟ್ಟಿದ್ವಿ. ಯಾಕಂದರೆ ಮೊದಲಾದರೆ ಆ ಹುಲ್ಲು ನಮಗೆ ಪ್ರಾಣಿಗಳಿಗೆ ಮುಖ್ಯ ಆಹಾರವಾಗಿ ಬಳಸ್ಕೊತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅದನ್ನು ಹಾಗೆ ಜಮೀನಲ್ಲಿ ಬೆಂಕಿ ಹಾಕ್ಬಿಡ್ತಾರೆ. ಸೊ ಆ ರೀತಿ ಕಟಾವು ಮಾಡಿದಾಗ ಉಳಿದಂತಹ ಹುಲ್ಲಿನ ತ್ಯಾಜ್ಯಗಳು, ಮತ್ತು ನಾವು ಹೊಟ್ಟುಗಳು, ಏನು ನಾವು ಕಾಳುಗಳು ಅಥವಾ ತೊಗರಿ, ಅಲಸಂದೆ, ಅವರೆ, ಈ ರೀತಿ ಇವುಗಳನ್ನ ನಾವು ಒಕ್ಕಣೆ ಮಾಡಿದಂಥ ಸಂದರ್ಭದಲ್ಲಿ ಸಿಗ್ತಕ್ಕಂಥ ವೇಸ್ಟ್ಗಳು, ನೀವು ಪ್ರಾಣಿಗಳಿಗೆ ಯಾವುದು ಒಣ ತ್ಯಾಜ್ಯಗಳನ್ನ ಆಹಾರವಾಗಿ ಬಳಕೆ ಮಾಡ್ಕೋಬೋದು, ಅದನ್ನು ಉಪಯೋಗಿಸ್ಬೋದು. ನಿಮಗೆ ಅದನ್ನು ನಾವು ಉಪಯೋಗಿಸ್ತಿಲ್ಲ, ಅದನ್ನು ವೇಸ್ಟಾಗಿ ಸುಮ್ಮನೆ ತೊಗೊಂಡೋಗಿ ತಿಪ್ಪೆಗೆ ಹಾಕ್ತೀವಿ ಅಂತಕ್ಕಂಥದ್ದು ಏನು ತ್ಯಾಜ್ಯ ಸಿಗುತ್ತೆ ಅದನ್ನೆಲ್ಲ ಬಳಕೆ ಮಾಡ್ಕೋಬೋದು. ಅದೇ ರೀತಿ ತ್ಯಾಜ್ಯಗಳು ಖಂಡಿತವಾಗಿ ಹಸಿ ತ್ಯಾಜ್ಯಗಳು ಮುಖ್ಯವಾಗಿ, ಯಾಕಂತ ಹೇಳಿದ್ರೆ ನಮಗೆ ನಾನು ಆಗಲೇ ಹೇಳಿದೆ ಬೇಗ ಕೊಳಿತಕ್ಕಂಥ ತ್ಯಾಜ್ಯಗಳು ಮತ್ತು ನಿಧಾನವಾಗಿ ಕೊಳಿತಕ್ಕಂಥ ತ್ಯಾಜ್ಯಗಳು, ಇವುಗಳನ್ನು ನಾವು ಕಾಂಪೋಸ್ಟ್ ಮಾಡಬೇಕಾದ್ರೆ ಪದರವಾಗಿ ತುಂಬಬೇಕು ಅಂತ ಹೇಳ್ತೀವಿ. ಸೊ ಯಾವುದು ನಿಧಾನವಾಗಿ ಕೊಳೆಯುತ್ತೆ ಅದನ್ನು ಕೆಳಪದರಕ್ಕೆ ಸೇರಿಸಿ ಅದರ ಮೇಲೆ ಬೇಗ ಕೊಳಿತಕ್ಕಂಥ ತ್ಯಾಜ್ಯಗಳನ್ನ ಸೇರಿಸಿದ ಈ ಹಸಿರಲೆ ತ್ಯಾಜ್ಯಗಳು ಅಂತ ಏನು ಸಿಗುತ್ತೆ ನಮ್ಮ ಜಮೀನುಗಳ ಹೊಲ ಬದುಗಳಲ್ಲಿ ಸುತ್ತಲೂ ಸಿಗ್ತಕ್ಕಂಥ ತ್ಯಾಜ್ಯಗಳಿರ್ಬೋದು, ಅಂದರೆ ಹಸಿರು ಗಿಡಗಳು, ಯಾವುದೇ ಬೇಲಿ ಗಿಡಗಳಿರ್ಬೋದು, ಮತ್ತು ಹೊಂಗೆ ಆ ಥರದ ಗಿಡಗಳಿಂದ ಸಂಗ್ರಹಿಸಿದಂಥ ಟೊಂಗೆಗಳ ಭಾಗಗಳಿರ್ಬೋದು, ಎಲೆಗಳಿರ್ಬೋದು, ಮರಗಳಿಂದ ಉದುರಿದಂತಹ ಎಲೆಗಳಿರ್ಬೋದು. ಸೊ ಇವೆಲ್ಲ ಏನಾಗುತ್ತೆ ನಾವು ಅದನ್ನು ತ್ಯಾಜ್ಯವಾಗಿ ಬಳಕೆಯನ್ನು ಮಾಡ್ಕೋಬೋದು. ಮಹಾದೇವ ಸ್ವಾಮಿಗಳೇ,
ಯಾವ ರೀತಿ ಎರೆಹುಳುವಿನ ಗೊಬ್ಬರ ತಯಾರು ಮಾಡ್ತೀರಿ ಹೇಳ್ರಪ್ಪ? ಸರ್ ಮುಖ್ಯವಾಗಿ ಫಸ್ಟ್ ನಾವು ಅದನ್ನು ಬೆಡ್ ಪ್ರಿಪ್ರೇಷನ್ ಇಂಪಾರ್ಟೆಂಟ್ ಸರ್. ಒಂದು ತೊಟ್ಟಿ ಅಂತ ಮಾಡ್ಕೊಂಡ್ಮೇಲೆ ಅದರದ್ದು ಸೈಜ್ ಆಗ್ಬೋದು ಯಾವ ಥರ ಅಂದರೆ ಒಂದು ಎತ್ತರ ಒಂದು 3 ಅಡಿ, ಯಾಕಂದ್ರೆ ಗಾಳಿ ಆಡ್ಬೇಕು ಅದಕ್ಕೆ. ನೀವು ತೊಟ್ಟಿನಲ್ಲಿ ಸಾಕ್ತಾ ಇದ್ದೀರಿ? ತೊಟ್ಟಿ ಮಾಡಿದ್ರೆ ಮೊದಲೇನೋ ಪ್ಲಾಸ್ಟಿಕ್ ಚೀಲ ತರಿಸಿ ಮಾಡಿದೆ ಅಂದರೆ ಸರ್ ಅದನ್ನು ನಾವು ಸ್ಯಾಂಪಲ್ ನೋಡಿದ್ವಿ, ಅಲ್ಲಿ ಏನಾಗ್ತಾ ಇದೆ ಸರ್ ಮಾಡ್ಕೋಬೋದು. ಈಗ ನಾವು ದಿಢೀರ್ ಅಂತ ಫಸ್ಟೇ ನಾವು ತೊಟ್ಟಿ ಕಟ್ಸಿ ಅಂದರೆ ರೈತರಿಗೆ ಕಷ್ಟ ಆಗುತ್ತೆ. ಫಸ್ಟ್ ನಾವು ಅದರಲ್ಲಿ ಮಾಡ್ಕೋಬೋದು ಸರ್ ಫಸ್ಟ್ ಟೈಮ್, ಯಾಕೆಂದರೆ ನಾವು ಒಂದು ಸ್ಯಾಂಪಲ್ ನೋಡಬೇಕು ಅಥವಾ ಅನುಭವ ನಮಗೆ. ತಾತ್ಕಾಲಿಕವಾಗಿ ತೊಟ್ಟಿ ಯೂಸ್ ಮಾಡ್ಬೋದು ಸರ್, ಪ್ಲಾಸ್ಟಿಕ್ ಯೂಸ್ ಮಾಡ್ಬೋದು. ಏನಾಗುತ್ತೆ ಸರ್ ಅದು ಇಲಿ ಹೆಗ್ಣ ಇದೆಯಲ್ಲ ಸರ್, ಅದನ್ನು ಪ್ಲಾಸ್ಟಿಕ್ನ ಡ್ಯಾಮೇಜ್ ಮಾಡ್ತಾಯಿದೆ ಸರ್. ಅದು ನೋಡಲಿಕ್ಕೋಸ್ಕರ ನಾನು ಫಸ್ಟ್ ಟೈಮ್ ಯೂಸ್ ಮಾಡಿದೆ ಸರ್. ಇವಾಗ ತೊಟ್ಟಿನೇ ಮಾಡಿಸ್ಕೊಂಡಿದ್ದೀವಿ. ಓಕೆ, ಎಷ್ಟು ತೊಟ್ಟಿ ಮಾಡಿದಿರಿ? ಒಂದು 25 ತೊಟ್ಟಿ ಇದೆ ಸರ್. ವಿಸ್ತೀರ್ಣ ಹೇಳಿ, ಉದ್ದ ಅಗಲ ಎತ್ತರ? ಒಂದು ತೊಟ್ಟಿ ಬಂದು ಸರ್ 2.5 ಅಡಿ ಅಗಲ, 2.5 ಅಡಿ ಆಳ, ಉದ್ದ ಬಂದ್ಬಿಟ್ಟು 25 ಅಡಿ ಇದೆ ಬರುತ್ತೆ ಸರ್. 25 ಅಡಿ ನಾವು ಎಷ್ಟು ಉದ್ದ ಬೇಕಾದರೂ ಮಾಡ್ಕೋಬೋದು ಸರ್ ಅನುಕೂಲಕ್ಕಾಗಿ. ಎತ್ತರ ಮತ್ತೆ ಅಗಲ 3 ಅಡಿ. ಈ ವಿಸ್ತೀರ್ಣದ್ದು 20 ತೊಟ್ಟಿ ಇದೆಯಾ ನಿಮ್ಮ ಹತ್ರ? 25 ಇದೆ ಸರ್. 25 ತೊಟ್ಟಿ ಮಾಡಿದ್ದೀರಿ. ಹೌದು ಸರ್. ಆಯಿತು. ಆಮೇಲೆ ಅದಕ್ಕೆ ಮೇಲಕ್ಕೆ ಚಾವಣಿ ಎಲ್ಲ ಯಾವ ಥರ ಹಾಕ್ಕೊಂಡಿದ್ದೀರಿ? ಸೀಟ್ ಹಾಕ್ಸಿದ್ದೀರಿ ಸರ್. ಶೀಟ್. ನೆಲ ಗಾರೆ ಮಾಡಿದ್ದೀರಿ. ಓಕೆ. ತೊಟ್ಟಿ ಹಾಕಿ ಕಟ್ಟಿದ್ದೀರಿ? ಸಿಮೆಂಟ್ ಇಟ್ಟಿಗೆಯಿಂದನೇ. ಸಿಮೆಂಟ್ ಇಟ್ಟಿಗೆಲ್ಲ ಕಟ್ಸಿ. ಈಗ 1 ವರ್ಷ ಇಟ್ಟಿಗೆ ಅಂತಾರಲ್ಲ ಆ ಥರನ ಮಧ್ಯ ಖಾಲಿ ಬಿಟ್ಟು ಮಾಡಿದ್ದೀರಾ ಅಥವಾ ಸುಮ್ಮನೆ ಏಕ ಕಟ್ಕೊಂಡು ಹೊಟ್ಟೋಗಿದ್ದೀರಿ? ಈಕ್ವಲ್ ಆಗಿ ಕಟ್ಸ್ಕೊಂಡು ಹೋಗಿದ್ದೀವಿ ಸರ್. ಹೌದಾ? ತೊಂದರೆ ಇಲ್ಲ ಸರ್. ಎಷ್ಟು ಖರ್ಚಾಯಿತು ಸರ್? ಒಂದು ನಮಗೊಂದು 10 ಲಕ್ಷದ ತನಕ ಆಗಿದೆ ಸರ್. ಎಷ್ಟು ತೊಟ್ಟಿ ಮಾಡೋದಕ್ಕೆ? ಹೌದು ಸರ್, ಅದು ಶೀಟ್ ಎಲ್ಲರಿಂದ. ಹೇಳಿ ಸರ್, ಅದಕ್ಕೆ ಏನೇನೆಲ್ಲ ಕಚ್ಚಾ ಪದಾರ್ಥಗಳನ್ನು ಬಳಸ್ತೀರಿ? ಸರ್ ಮೇನಾಗಿ ನಮಗೆ ದನ ಕರುಲ್ಲಿ ಉಳಿದ ತ್ಯಾಜ್ಯಗಳನ್ನ ಮೇನ್ ಫೋಕಸ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ನಮಗೆ ಖರ್ಚು ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಆದಾಯನೂ ಜಾಸ್ತಿ ಆಗುತ್ತೆ. ಮುಖ್ಯವಾಗಿ ನಾವೇನು ಮಾಡ್ತಾಯಿದ್ದೀವಿ, ದನ ಕರುಯಿಂದ ಉಳಿದಂಥ ತ್ಯಾಜ್ಯಗಳನ್ನ ಒಂದು ಲೇಯರ್ ಹಾಕ್ತಾಯಿದ್ದೀವಿ, ಅದ್ರ ಮೇಲೆ ಒಂದು ಲೇಯರ್ ಸಗಣಿ ಇದನ್ನು ಹಾಕ್ತಾಯಿದ್ದೀವಿ. ಪ್ಲಸ್ ಅದು ಬೇಗ ಪ್ರಿಪೇರ್ ಆಗಲಿ ಅಂತೇಳಿ ಒಂದು ಜೀವಾಮೃತನೂ ಕೂಡ ಮಾಡಾಕ್ತಾಯಿದ್ದೀವಿ. ಅದರಿಂದ ಏನಾಗುತ್ತೆ, ಬೇಗ ನಮಗೆ ಗೊಬ್ಬರನೂ ಸಿಗುತ್ತೆ, ಎರೆಹುಳ ಆ್ಯಕ್ಟಿವ್ ಆಗಿ ಕೂಡ ಕಾರ್ಯನಿರ್ವಹಿಸಿ. ಅದು ಎರೆಹುಳ ಎಷ್ಟು ಸ್ಪೀಡಾಗಿ ಕೆಲಸ ಮಾಡುತ್ತೋ ಅಷ್ಟು ನಮ್ಗೆ ಆದಾಯ ಇರುತ್ತೆ, ಅಂದರೆ ಗೊಬ್ಬರ ಜಾಸ್ತಿ ಬರುತ್ತೆ ಸರ್. ಅಂದರೆ ಈಗ ತೊಟ್ಟಿ 2.5 ಅಡಿ ಎತ್ತರ ಇದೆಯಲ್ಲಪ್ಪ, ಈಗ ಒಂದು ತೊಟ್ಟಿ ತುಂಬೋದಕ್ಕೆ ಎಷ್ಟು ತ್ಯಾಜ್ಯ ಬೇಕಾಗುತ್ತೆ? ಆ ಥರ ಏನಾದ್ರು ಲೆಕ್ಕ ಹಾಕಿದ್ದೀರಾ? ಸರ್ ನಮಗೆ ಒಂದು 4 ರಿಂದ 5 ಟನ್ನು ಬೇಕಾಗುತ್ತೆ ಸರ್ ತ್ಯಾಜ್ಯಗಳೇ. ಓಕೆ. ಅದನ್ನು ನೀವು ಹಸಿ ತ್ಯಾಜ್ಯ, ಒಣ ತ್ಯಾಜ್ಯ ಆ ಥರ ಪದರವಾಗಿ ಹಾಕಬೇಕು ಅಂದರೆ ಹಸಿ ತ್ಯಾಜ್ಯ ಏನೇನು ಹಾಕ್ತೀರಿ ಸರ್? ಅಂದರೆ ಹಸಿ ತ್ಯಾಜ್ಯ ಅನ್ನೋದು ಡೈರೆಕ್ಟಾಗಿ ಎರೆಹುಳ ತಿನ್ನಲ್ಲ ಸರ್. ಅದನ್ನು ಏನು ಮಾಡಬೇಕಂದ್ರೆ ಸಂಪೂರ್ಣವಾಗಿ ಒಣಗಿಸಿ ಅದನ್ನು ಕಳಿಸಿ ಅದನ್ನು ಹಾಕಿದ್ರೆ ಬೇಗ ನಮಗೆ ಗೊಬ್ಬರ ಬರುತ್ತೆ. ಅದರಿಂದ ನಾವು ಔಟ್ಸೈಡಲ್ಲಿ ಏನು ಮಾಡ್ತಾ ಇದ್ದೀವಿ, ಒಂದು ಕಡೆ ಫಸ್ಟ್ ಸರ್ ಹಸಿ ಇದ್ರೆ ಅದು ಡಿಕಂಪೋಸ್ ಆಗ ಸ್ವಲ್ಪ ತುಂಬ ಸ್ಲೋ ಆಗುತ್ತೆ ಸರ್. ಫಸ್ಟ್ ಡ್ರೈ ಮಾಡ್ತಾ ಇದ್ದೀವಿ. ಡ್ರೈ ಆದದನ್ನ ಒಂದು ಕಡೆ ಲಾಟ್ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಒಂದು 3 ಅಡಿ ಮೇಲೆ ಹಾಕಬಾರ್ದು ಸರ್. ಆ್ಯಕ್ಚುಲಿ 2.5 ಅಡಿ 3 ಅಡಿ ಅಷ್ಟನ್ನು ಹಾಕಿ ಅದ್ರ ಮೇಲೆ ಒಂದು ಸ್ಪ್ರಿಂಕ್ಲರ್ ಫಿಟ್ ಮಾಡ್ತಾ ಇದ್ದೀವಿ. ಅದೇನಾಗುತ್ತೆ, ಆ ತೇವಾಂಶ ಬಿದ್ದಷ್ಟು ಬೇಗ ಕಳಿಯೋಕ್ಕೆ ಶುರುವಾಗುತ್ತೆ. ಕಳ್ತಂತ ಮೇಲೆ ಒಂದು 2-3 ಮಂತ್ಸ್ ಆದಮೇಲೆ ಅದನ್ನು ಅಲ್ಲಿಗೆ ಇದು ಅಂದರೆ ತೊಟ್ಟಿಗೆ ಹಾಕ್ಸ್ತಾ ಇದ್ದೀವಿ. ಅಂದರೆ ನೀವು ಸಾವಯವ ತ್ಯಾಜ್ಯಗಳನ್ನು ನೇರವಾಗಿ ಎರೆಹುಳು ತೊಟ್ಟಿಗೆ ಹಾಕಲ್ಲ? ಇಲ್ಲ ಸರ್, ಅಂದರೆ ಬೇಗ ಆಗಲಿ ಅನ್ನೋ ಉದ್ದೇಶ. ಆ್ಯಕ್ಚುಲಿ ಹೊರಗಡೆ ಅದನ್ನು ಹಾಕ್ಕೋತೀರಿ ಪದರವಾಗಿ. ಹೌದು ಸರ್. ಅದರ ಮೇಲೆ ಸ್ಪ್ರಿಂಕ್ಲರ್ ಬಿಡ್ತೀರಿ? ಹೌದು ಸರ್. ಎಷ್ಟು ದಿವಸ ಇರುತ್ತೆ ಹೊರಗಡೆ ಅದು? ಒಂದು 45 ಡೇಸ್ 50 ಡೇಸ್. ಆ ಮಧ್ಯದಲ್ಲಿ ಏನಾದ್ರು ಒಂದ್ಸರಿ ತಿರುವು ಹಾಕ್ತೀರಾ? ಸರ್ ತಿರುಗಿ ಹಾಕಿದ್ರೆ ನಮಗೆ ಬೇಗ ಅದು ಲೇಬರ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಾವು ಒಂದ್ಸರಿ ಮಧ್ಯದಲ್ಲಿ ಒಂದ್ಸತಿ ಅದನ್ನು ರೊಟೇಟ್ ಮಾಡ್ತೀವಿ. ಮಾಡ್ಬಿಟ್ಟು ಏನು ಮಾಡ್ತೀವಿ, ಆದರೆ ಅದಕ್ಕೊಂದ್ಸರಿ ಜೀವಾಮೃತನೂ ಕೂಡ ಅಥವಾ ಡಿಕಂಪೋಸರ್ ಬ್ಯಾಕ್ಟೀರಿಯಾಗಳಿದೆ ಸರ್, ಅದನ್ನು ಕೂಡ ಅಪ್ಲೈ ಮಾಡ್ತಾ ಇದ್ದೀವಿ ಸರ್. ಜೈವಿಕ ತ್ಯಾಜ್ಯಗಳನ್ನು ವಿಘಟಿಸುವಂತಹ ಡಿಕಂಪೋಸ್ ಸೂಕ್ಷ್ಮಜೀವಿ. ಹೌದು ಸರ್, ಅದನ್ನು ಬಳಸ್ತೀರಿ. ಈಗ ತಿರುವು ಹಾಕಿದ್ರೆ 45 ದಿವಸದ ಮಧ್ಯಭಾಗಕ್ಕೆ ಒಂದು 25 ದಿವಸಕ್ಕೆ ತಿರುಗ್ತೀರಾ? 20-25 ದಿನಕ್ಕಾದಂಗೆ 45 ದಿವಸ ಆದಮೇಲೆ ಅರೆಬರೆ ಕಳ್ತಿರೋವಂಥದ್ದನ್ನ ತೊಟ್ಟಿಗೆ ಹಾಕ್ತೀವಿ ಸರ್. ಆವಾಗ ಅದು ನಮಗೆ ಬೇಗ ತೊಟ್ಟಿಗೆ ತುಂಬುವಾಗಲೂ ಪದರವಾಗಿ ತುಂಬ್ತೀರಾ ಅಥವಾ ಒಂದೇ ಸರಿ ತುಂಬಿಡ್ತೀರಾ? ಇಲ್ಲ ಸರ್, ಪದರ. ಹೌದಾ? ಒಂದೊಂದು ಲೇಯರ್ ಬೈ ಲೇಯರ್ ಹಾಕ್ತೀವಿ ಸರ್. ಅಲ್ಲಿಗೆ ಸಗಣಿ ಏನು ಹಾಕಲ್ವಾ? ಹಾಕ್ತೀವಿ ಸರ್. ಒಂದು ಲೇಯರ್ ತ್ಯಾಜ್ಯ ಹಾಕಿದ್ರೆ ಒಂದು ಲೇಯರ್ ಸಗಣಿ ಹಾಕ್ತೀವಿ, ಮತ್ತೆ ಒಂದು ಲೇಯರ್ ಸಗಣಿ, ಮತ್ತೆ ಒಂದು ಲೇಯರ್ ಬೈ ಚಾನ್ಸ್ ಜಾಸ್ತಿ ಅಂದರೆ ಕಳಿದೇ ಇರೋದಿದ್ರೆ ಜಾಸ್ತಿ ಅದನ್ನು ಆಳುವಾಗ ಹಾಕ್ತೀವಿ, ಅಂದರೆ ಫುಲ್. ಓಕೆ ಆಯಿತು. ಅದಕ್ಕೆ ಮಣ್ಣೇನಾದ್ರು ಬಳಸ್ತೀರಾ? ಇಲ್ಲ ಸರ್, ಮಣ್ಣು ಹಾಕೋದಿಲ್ಲ. ಇಲ್ಲ ಸರ್. ಓಕೆ. ಈ ಥರ ತ್ಯಾಜ್ಯ ತುಂಬಿ ಒಂದು ತೊಟ್ಟಿಗೆ ಎಷ್ಟು ಎರೆಹುಳ ಬಿಡ್ತೀರಿ ಸರ್? ಅದು 10x3 ಸೈಜ್ಗೆ ಒಂದು 4 kg 3ರಿಂದ 5 kg ತನಕ ಬಿಡ್ಬೋದು ಸರ್. ಎರೆಹುಳ ಬಿಡ್ಬೋದು. ಎಷ್ಟು ದಿವಸದಲ್ಲಿ ಗೊಬ್ಬರ ತಯಾರಾಗುತ್ತೆ? ನಮ್ಮೊಂದು 45-60 ಡೇಸಲ್ಲಿ. ನಾವು ಹೆಂಗೆ ಮೇಂಟೈನ್ ಮಾಡ್ತೀವಿ ಸರ್, ಮೀಡಿಯಮ್ ತೇವಾಂಶ ಮೇಂಟೈನ್ ಮಾಡೋದಾಗ್ಬೋದು ಅಥವಾ ರಾ ಮೆಟೀರಿಯಲ್ಸ್ ಯಾವ ಥರ ಹಾಕಿರ್ತೀವಿ ಅನ್ನೋದ್ರ ಮೇಲೆ 45 to 60 ಡೇಸಲ್ಲಿ ಪ್ರಿಪೇರ್ ಆಗುತ್ತೆ. ಒಂದು 4 ಟನ್ ಹೇಳಿದ್ರಿ ಅಲ್ವಾ ನೀವು ಸಾವಯವ ತ್ಯಾಜ್ಯ ನಿಮ್ಮ ತೊಟ್ಟಿಗೆ? ಗೊಬ್ಬರ ಎಷ್ಟು ಬರುತ್ತೆ? ಒಂದು 50-50 ಹಾಕ್ತಾ ಇದ್ದೀವಿ ಸರ್. ಗೊಬ್ಬರ ಅರ್ಧ ಹಾಕಿದ್ರೆ ನಾವು ಅರ್ಧ ತ್ಯಾಜ್ಯಗಳನ್ನ ಹಾಕ್ತಾ ಇದ್ದೀವಿ. ಆಯ್ತಪ್ಪ. ಎಷ್ಟು ಗೊಬ್ಬರ ಉತ್ಪಾದನೆ ಆಗುತ್ತೆ ನಿಮಗೆ ಅಂತ ಒಂದೊಂದು ತೊಟ್ಟಿನಲ್ಲಿ? ನಮಗೊಂದು 3-3.5 ಟನ್ನಷ್ಟು ಸಿಗುತ್ತೆ ಸರ್ ಒಂದು ತೊಟ್ಟಿನಲ್ಲಿ. ಅಷ್ಟೊಂದು ಅಂದರೆ ಅವರು 25 ಅಡಿ ತೊಟ್ಟಿ ಬಳಕೆ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದ್ದು. ಅಂದರೆ ಹೆಚ್ಚಿನ ತ್ಯಾಜ್ಯ ಸಿಗುತ್ತೆ. ಸಾಮಾನ್ಯವಾಗಿ ನಾವು ಹೇಳ್ತಕ್ಕಂಥದ್ದು, ನೀವು ಈಗ 1 ಟನ್ ವೇಸ್ಟ್ ಹಾಕಿದ್ರೆ ಅದು 50% ರೆಡ್ಯೂಸ್ ಆಗುತ್ತೆ. ನಿಮಗೆ ಫೈನಲ್ ಕಾಂಪೋಸ್ಟ್ ಸಿಗ್ತಕ್ಕಂಥ 500 kg ಸಿಗುತ್ತೆ. ಗೊಬ್ಬರ ಎಷ್ಟು ಸಿಗುತ್ತೆ ಎರೆಹುಳದ ಗೊಬ್ಬರ?
ಎರೆಹುಳು ಗೊಬ್ಬರನೇ ಸರ್. ನೀವು 1 ಟನ್ನು ತ್ಯಾಜ್ಯವನ್ನು ತುಂಬಿದರೆ ನಿಮಗೆ ಒಂದು 400ರಿಂದ 500 kg ಅಷ್ಟು ನಿಮಗೆ ಎರೆಹುಳು ಕಾಂಪೋಸ್ಟ್ ಸಿಗುತ್ತೆ. ಈಗ ಅವರು ಹೊರಗಡೆ ಕಾಂಪೋಸ್ಟ್ ಮಾಡ್ತೀನಿ ಅಂತಂದ್ರು, ಎರೆ ಗೊಬ್ಬರದ ತೊಟ್ಟಿಗೆ ಹಾಕೋಕ್ಕಿಂತ ಮುಂಚೆ ಹೊರಗಡೆ ಕಳಿಸ್ಬಿಟ್ಟು ಹಾಕ್ತೀನಿ ಅಂತ. ಅಲ್ಲೇನಾದ್ರೂ ಸುಧಾರಿತ ತಾಂತ್ರಿಕತೆಗಳು ಬಂದಿದೆಯಾ ಅಥವಾ ಇವ್ರು ಏನ್ ಮಾಡ್ತಿದ್ದಾರೆ ಅದೇ ಸರಿನಾ ಅಂತೀರಾ? ಇಲ್ಲ, ನೀವು ಏನಂದ್ರೆ ನಾವು ಎರೆಹುಳು ತೊಟ್ಟಿಗೆ ನೀವು ಡೈರೆಕ್ಟಾಗಿ ಎರೆಹುಳುನ ಬಿಡೋ ಹಾಗಿಲ್ಲ. ಫಸ್ಟ್ ಏನು ಮಾಡ್ತೀವಿ, ನಾವು ಒಂದು ತೊಟ್ಟಿಯಲ್ಲಿ ಪದರವಾಗಿ ಒಂದು ಪದರ ತ್ಯಾಜ್ಯ, ಒಂದು ಪದರ ಸಗಣಿ ನೀವು ಬಳಕೆ ಮಾಡಿಕೊಂಡ್ರೆ, ನಿಮ್ಮಲ್ಲಿ ಆಲ್ರೆಡಿ ಕಳ್ತಿರ್ತಕ್ಕಂಥ ಗೊಬ್ಬರ ಇದ್ದರೆ ಅದನ್ನು ಕೂಡ ನೀವು ಪದರದಲ್ಲಿ ಸೇರಿಸ್ಕೋಬೋದು. ಮತ್ತು ಸ್ವಲ್ಪ ನಿಮ್ಮ ಮಣ್ಣು ಮೈಕ್ರೋಬ್ ಎನ್ರಿಚ್ ಆಗಿರ್ತಕ್ಕಂಥ ಮಣ್ಣನ್ನು ಕೂಡ ನೀವು ಆ ಪದರ ಸಗಣಿ ಬಗಡ ಹಾಕ್ತಿರಲ್ಲ ಆ ಸಂದರ್ಭದಲ್ಲಿ ಸೇರಿಸ್ಕೋಬೋದು. ಇದೇನು ಮಾಡುತ್ತೆ, ನಿಮ್ಮ ಒಂದು ತ್ಯಾಜ್ಯಗಳ ಕೊಳೆಯುವಿಕೆ ಪ್ರಕ್ರಿಯೆಯನ್ನು ಸುಲಭ ಮಾಡುತ್ತೆ. ಆ ಸ್ವಲ್ಪ ಪಾರ್ಷಿಯಲಿ ಡಿಕಂಪೋಸ್ಡ್ ಅಂದರೆ ಏನು ಅರ್ಧಂಬರ್ಧ ಕಳೆದಂಥ ತ್ಯಾಜ್ಯಕ್ಕೆ ಆ ನಂತರದಲ್ಲಿ ನಾವು ಎರೆಹುಳುವನ್ನು ಬಿಡಬೇಕು ಅಂತ ಹೇಳ್ತೀವಿ. ತೊಟ್ಟಿಗೆ ಎರೆಹುಳು ಇವ್ರೇನು ಮಾಡ್ತಾ ಇದ್ದಾರೆ, ಎರೆಹುಳುವನ್ನು ಬಿಡೋದಕ್ಕೆ ಮೊದಲಾಗಿ ಆ ಕಸವನ್ನೇ ಹೊರಗಡೆ ಕೊಳಿಸ್ಕೊತಾ ಇದ್ದಾರೆ. ಆ ಕೊಳೆತಂತ ಕಸವನ್ನ ತೊಟ್ಟಿಗಳಿಗೆ ತುಂಬಿ ಆಮೇಲೆ ಹುಳವನ್ನ ಬಿಡ್ತಾ ಇದ್ದಾರೆ. ಯಾವುದು ಒಳ್ಳೇದು ಅಂತ ಕೇಳ್ತಿದ್ದೀನಿ ನಾನು ನಿಮ್ಮನ್ನ. ತೊಟ್ಟಿಲೇ ಕಳಿಸಿ ಎರೆಹುಳ ಬಿಡೋದು ಒಳ್ಳೇದು ಅಥವಾ ಹೊರಗಡೆ ಮಾಡ್ಕೊಂಡು ಆಮೇಲೆ ತುಂಬೋದು ಒಳ್ಳೇದು? 2 ವಿಧಾನದಲ್ಲಿ ಮಾಡ್ಕೋಬೋದು. ತೊಟ್ಟಿಯಲ್ಲಿ ಬೇಗ ನಾವು ತೆಗಿಬೋದು ಹೊರಗಡೆನೆ ಮಾಡ್ಕೊಂಡ್ರೆ, ಇಲ್ಲಾಂದರೆ ತೊಟ್ಟಿನಲ್ಲೇ ನಾವು ಸಾಕಷ್ಟು ಸಮಯ ಅದಕ್ಕೆ ಕಳಿಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ಸೊ ಇವರು ಹೊರಗಡೆ ಮಾಡ್ಕೊಂಡಿರೋ ಉದ್ದೇಶದಿಂದ ಏನು ಮಾಡ್ತಾ ಇದ್ದಾರೆ, ಮೈಕ್ರೋಬ್ಗಳನ್ನು ಬಳಕೆ ಮಾಡಿಕೊಂಡು ಸೂಕ್ಷ್ಮಾಣುಜೀವಿಗಳನ್ನ ಎನ್ರಿಚ್ ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ತಿದ್ದಾರೆ. ನೀವು ತೊಟ್ಟಿನಲ್ಲೇ ನೇರವಾಗಿ ಪದರಗಳನ್ನ ತುಂಬಂಥ ಸಂದರ್ಭದಲ್ಲಿ ತ್ಯಾಜ್ಯಗಳ ಮೇಲೆ ಬೇಗ ವಿಘಟನೆಗೊಳಿಸ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳ ಏನು ಸಿಗುತ್ತೆ ಅದನ್ನೆಲ್ಲ ನೀವು ಪದರವಾಗಿ ಸೇರಿಸ್ಕೊಂಡು ಬಳಕೆ ಮಾಡಿಕೊಂಡ್ರೆ ಅಲ್ಲೇ ನಿಮಗೆ ಒಂದು 3 ತಿಂಗಳ ಅವಧಿಯಲ್ಲಿ 90 ದಿನದಿಂದ 100 ದಿನಗಳಲ್ಲಿ ನಿಮಗೆ ಕಾಂಪೋಸ್ಟ್ ಸಿಗುತ್ತೆ. ನಿಮಗೇನು ಅನಿಸುತ್ತೆ, ತೊಟ್ಟಿನಲ್ಲೇ ಮಾಡೋದು ಒಳ್ಳೆಯದು, ಹೊರಗಡೆ ನೀವು ಮಾಡ್ತಿರೋ ವಿಧಾನ ಚೆನ್ನಾಗಿದೆ ಅಂತ ಅನ್ಸುತ್ತಾ? ಸರ್, ನನಗೆ ಬೇಗ ಗೊಬ್ಬರ ಬರಬೇಕು ಆ ಉದ್ದೇಶದಿಂದ ಈಗ ಸ್ಪೇಸ್ನ ನಾನು ದೊಡ್ಡದು ಮಾಡ್ತೀನಿ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಅದ್ರ ಬದಲು ನಾನು ಏನು ಮಾಡ್ತಾಯಿದ್ರೆ ಬೇರೆ ವೇಸ್ಟ್ ಸ್ಪೇಸಲ್ಲಿ ಅದಕ್ಕೆ ಸೆಡ್ ಹಾಕಾಗಿರಲ್ಲ, ತೊಟ್ಟಿ ಕಟ್ಸಂಗಿರಲ್ಲ, ಬೇಗ ನನಗೆ ಕಾಂಪೋಸ್ಟ್ ಬರ್ಬೇಕಂತೇಳಿ ಹೊರಗಡೆ ಅಂದರೆ 50% ರೆಡಿ ಇರುತ್ತೆ, ಅದನ್ನು ಒಳಗಡೆ ಹಾಕಿದ ತಕ್ಷಣ ಸ್ಪೀಡನ್ನು ನನಗೆ ಗೊಬ್ಬರ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಹೊರಗಡೆ ಮಾಡ್ಕೋತಾ ಇದ್ದೀವಿ ಸರ್. ನನಗೆ ಟೈಮು ಸೇವ್ ಆಗ್ತಾ ಇದೆ, ಜೊತೆಲಿ ಬೇಗ ಕಾಂಪೋಸ್ಟ್ ಪ್ರಿಪೇರ್ ಆಗ್ತಾ ಇದೆ. ನೆಲದ ಮೇಲೆ ಮಾಡ್ತೀರೋ ಅಥವಾ ಅಲ್ಲೂ ನೆಲದಲ್ಲಿ ಗುಂಡಿ ಮಾಡ್ಬಿಟ್ಟು ಮಾಡ್ತೀರೋ? ಇಲ್ಲ ಸರ್, ನೆಲದ ಮೇಲೇನೆ ಸರ್. ನೆಲದ ಮೇಲೆ, ಯಾಕಂದ್ರೆ ಗಾಳಿ ಆಡ್ಬೇಕು ಸರ್ ಅದಕ್ಕೆ. ಅರ್ಥ ಆಯ್ತು. ಗಾಳಿ ಆಡೋ ರೀತಿನಲ್ಲಿ ಅದನ್ನು ಇಟ್ಕೋತೀರಿ? ಹೌದು ಅಲ್ವಾ. ಒಂದು 2 ಅಡಿ ತನಕ ಎತ್ತರವಾಗಿ ಪದರ ಹಾಕೋತೀರಾ? ಹಾಂ ಸರ್, ನಾವು 2-2.5 ಅಡಿ ಅಷ್ಟು ಹಾಕ್ತೀವಿ ಸರ್. ಸ್ವಲ್ಪ ಅದೇನಾಗುತ್ತೆ, ಕಳೀತಾ ಕೆಳಗಡೆ ತುಂಬ ಡೌನ್ ಆಗುತ್ತೆ ಸರ್. ಗಾಳಿ ಬಂದಾಗ ಹಾರ್ಕೊ ಹೋಗೋದು, ಮಳೆ ಬಂದಾಗ ತೇಲ್ಕೊಂಡು ಹೋಗೋದು ಇವೆಲ್ಲ ಏನಾಗಲ್ವೇ? ಇಲ್ಲ ಸರ್, ಅದು ಅಬ್ಸರ್ವ್ ಮಾಡುತ್ತೆ ಸರ್ ಅದು. ಹೌದಾ? ಅಲ್ಲಪ್ಪ, ಜೋರು ಮಳೆ ಬಂದರೂ ಕೊಚ್ಕೊ ಹೋಗೋದಿಲ್ವೇ ಹೊರಗಡೆ ಹಾಕಿದ್ರೆ? ಅಲ್ಲ, ಹೋಗಲ್ಲ ಸರ್. ಅಂದರೆ ನೀರು ಮಾತ್ರ ಹೋಗುತ್ತೆ ಸರ್. ನೀರಲ್ಲಿ ಸಾರ ಹೋಗಲ್ವೇ ಗೊಬ್ಬರದ್ದು? ಸರ್ ಅಂದರೆ ಅಷ್ಟು ಮಳೆ ಅಂದರೆ ಬೇರೆ ಕಡೆಯಿಂದ ನೀರು ಬಂದರೆ ಆ ಪ್ರಾಬ್ಲಮ್ ಆಗುತ್ತೆ ಸರ್. ಅಲ್ಲಿ ಬಿದ್ದಂಥ ಮಳೆನ ಅದು ಹೊರಗಡೆ ಜಾಸ್ತಿ ಬಿಡ್ಲಿಕ್ಕೆ ಬಿಡಲ್ಲ ಸರ್. ಅಷ್ಟು ಅಂದರೆ ಆ ಜಾಗನ ನೀವು ಪ್ರೊಟೆಕ್ಟ್ ಮಾಡ್ಕೊಂಡಿದ್ದೀರಿ? ಹಾಂ ಸರ್, ಹೌದು ಸರ್. ಬಿದ್ದ ನೀರಲ್ಲ ಹಿಂಗೋ ರೀತಿ? ಹಾಂ ಸರ್. ಯಾವ ಥರ ಎಷ್ಟು ಗೊಬ್ಬರದ ಇದನ್ನು ಮಾಡಿರ್ತೀರಿ ರಾಶಿನ? 2 ಕಡೆ ಮಾಡಿರ್ತೀವಿ ಸರ್. ಯಾಕಂದರೆ ಒಂದನ್ನು ನಾವು ಪ್ರಿಪೇರ್ ಆಯ್ತಾ ಇದ್ರೆ ಅದನ್ನು ಲೋಡ್ ಮಾಡಲಿಕ್ಕೆ ರೆಡಿ ಇರುತ್ತೆ, ಇನ್ನೊಂದು ಕಡೆ ಪ್ರಿಪೇರ್ ಮಾಡ್ತಾ ಇರ್ತೀವಿ. ಈಗ ಸತ್ವ ಹೆಚ್ಚಿಸೋದಕ್ಕೆ ವೇಸ್ಟ್ ಡಿಕಾಂಪೋಸರ್ ಬಳಸ್ತೀರಿ, ಮತ್ತು ಇನ್ಯಾವ್ಯಾರು ಜೈವಿಕ ಗೊಬ್ಬರಗಳನ್ನು ಅದರಲ್ಲಿ ಬಳಸ್ತೀರಿ? ಡಿಕಾಂಪೋಸರ್ ಅಂತ ಇದೆ ಸರ್, ಅದು ತುಂಬ ಚೆನ್ನಾಗಿ ಡಿಕಾಂಪೋಸ್ ಆಗ್ತಾ ಇದೆ. ಆಯಿತು, ಅದನ್ನು ಬಳಸಿ ಯೂಸ್ ಮಾಡ್ತಾ ಇದ್ದೀವಿ. ಅದು ಒಂದೇನಾ ಅಥವಾ ಬೇರೆ ಇನ್ಯಾವ್ದಾದ್ರು ಜೀವಾಣುಗಳನ್ನು ಬಳಕೆ ಮಾಡ್ತೀರಾ? ಸರ್, ಆ್ಯಕ್ಚುಲಿ ನಾವು ಜೀವಾಣುಗಳನ್ನ ಬಳಕೆನ ಮಾಡ್ತಕ್ಕಂಥ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ನನಗೆ KVKಯಲ್ಲಿ ನಾನು ಟ್ರೈನಿಂಗ್ ಮಾಡಿದ್ಮೇಲೆ ನನಗೆ ಅರಿವಾಗಿದ್ದು. ಎಷ್ಟೋ ಜನ ಜೀವಾಣು ಗೊಬ್ಬರಗಳನ್ನ ಬಳಸ್ತಾರೆ. ಅದ್ರ ಬಳಸ್ತಕ್ಕಂಥ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಏನಿದೆ ಅಂದರೆ, ವರ್ಮಿ ಕಾಂಪೋಸ್ಟ್ಗೆ ಆ ಬ್ಯಾಕ್ಟೀರಿಯಾನ ಮಿಕ್ಸ್ ಮಾಡಿ 1-2 ಡೇಸ್ ಅಥವಾ 1 ವೀಕ್ ಬಿಟ್ಟು ಅದಾದಮೇಲೆ ಅಪ್ಲೈ ಮಾಡ್ತಕ್ಕಂಥದ್ದು ಸ್ಟ್ಯಾಂಡರ್ಡ್. ಅದನ್ನು ನಮ್ಮ ಜನ ಯಾರು ಮಾಡ್ತಾ ಇಲ್ಲ. ಅದನ್ನು ಮಾಡಿದ್ರೆ ಭಾಳ ಈಗ ಹೆಂಗಂದರೆ ಖರ್ಚು 500-600 ಈ ಥರ ಬೀಳುತ್ತೆ 1 ಲೀಟ್ರ್ ಒಂದು ಬ್ಯಾಕ್ಟೀರಿಯಾ. ಪಾಸ್ಪರಸ್ ಮೊಬೈಲೈಸಿಂಗ್ ಬ್ಯಾಕ್ಟೀರಿಯಾ ಆಗ್ಬೋದು, ಪೊಟಸ್ ಮೊಬೈಲೈಸಿಂಗ್ ಬ್ಯಾಕ್ಟೀರಿಯಾ ಆಗ್ಬೋದು. ಜನ ಅದನ್ನು ಡೈರೆಕ್ಟ್ ತೋಟಕ್ಕೆ ಯೂಸ್ ಮಾಡಿದ್ರೆ ಮಲ್ಟಿಪಲ್ ಕಡಿಮೆ ಇರುತ್ತೆ, ಅಷ್ಟು ಸ್ಪೀಡಾಗಿ ಮಲ್ಟಿಪಲ್ ಆಗಲ್ಲ. ಬಟ್ ಇದನ್ನು ಕಾಂಪೋಸ್ಟ್ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಯೂಸ್ ಮಾಡಿದ್ರೆ ಏನಾಗುತ್ತೆ, ಅವ್ರಿಗೆ 4 ಲೀಟ್ರ್ 5 ಲೀಟ್ರ್ 10 ಲೀಟ್ರ್ ಕೊಟ್ಟಂಥ ಕೆಲಸನ 1 ಲೀಟ್ರ್ ಮಾಡುತ್ತೆ. ಅದರಿಂದ ಕಾಂಪೋಸ್ಟ್ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ನಾವು ಅಪ್ಲೈ ಮಾಡಿಸ್ತಾ ಇದ್ದೀವಿ. ಮುಂಚೆ ಮಾಡೋ ಬದಲು ಆಮೇಲೆ ಮಾಡಿಕೊಡೋದು ಅಂತ ನೀವು ಹೇಳಿ? ಕರೆಕ್ಟ್ ಸರ್. ಓಕೆ, ಒಳ್ಳೆಯದು. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ
ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಮೇಡಮ್, ಕಾಂಪೋಸ್ಟ್ ತಯಾರಿಕೆನಲ್ಲಿ ಏನೆಲ್ಲ ತಾಂತ್ರಿಕತೆಗಳಿದೆ ಹೇಳಿ. ಸರ್, ಕಾಂಪೋಸ್ಟ್ ತಯಾರಿಕೆನಲ್ಲಿ ನಾವು ಮೊದಲನೇದಾಗಿ ಒಂದು ಸುಧಾರಿತ ರೀತಿಯಲ್ಲಿ ತಯಾರಿಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಾವು ತೊಟ್ಟಿ ಮಾದರಿಗಳನ್ನ ಯಾವ ರೀತಿ ಮಾಡ್ಕೋತೀವಿ ಅನ್ನೋದು ಮೊದಲನೇ ವಿಚಾರ. ಸೊ ಸಾಧ್ಯವಾದಷ್ಟು ನಮ್ಮ ತೊಟ್ಟಿಗಳು ಯಾವ ರೀತಿ ಇರಬೇಕಂದ್ರೆ, ನಾವು ಹಾಕ್ತಕ್ಕಂಥ ತ್ಯಾಜ್ಯಗಳು ಮತ್ತು ನಮ್ಮ ತೊಟ್ಟಿ ಹತ್ರ ಇರಬೇಕು. ಆ ತ್ಯಾಜ್ಯವನ್ನು ತೊಟ್ಟಿಗೆ ಸುಲಭವಾಗಿ ಸಾಗಿಸೋಕ್ಕೆ ಆಗೋ ರೀತಿಯಲ್ಲಿ. ಇನ್ನೊಂದು, ನಾವು ತೊಟ್ಟಿಗಳನ್ನು ಮಾಡ್ತಕ್ಕಂಥದ್ದು ಸ್ವಲ್ಪ ನೆರಳಿರಬೇಕು ಆ ತೊಟ್ಟಿಗಳ ಮೇಲೆ. ಅಂದರೆ ನಮ್ಮ ಕಾಂಪೋಸ್ಟ್ನಲ್ಲಿ ಏನು ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಆಗುತ್ತೆ ಅಥವಾ ಎರೆಹುಳು ಗೊಬ್ಬರದಲ್ಲಿ ಎರೆಹುಳು ಚಟುವಟಿಕೆ ಆಗುತ್ತೆ, ಅವು ನೇರವಾಗಿ ಬಿಸಿಲಿಗೆ ಒಡ್ಡಬಾರ್ದು. ಆ ರೀತಿಯಲ್ಲಿ ನಾವು ಒಂದು ನೆರಳು ವಾತಾವರಣವನ್ನು ಮಾಡ್ಕೋಬೇಕಾಗುತ್ತೆ ಒಂದು. ಇನ್ನೊಂದು, ನಾವು ತ್ಯಾಜ್ಯಗಳನ್ನ ಹಾಕಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯ ತ್ಯಾಜ್ಯಗಳನ್ನ ನಾವು ತೊಟ್ಟಿಗೆ ತುಂಬ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಈಗ ಕೆಲವೊಂದು ತ್ಯಾಜ್ಯಗಳಿರುತ್ತೆ, ಕಬ್ಬಿನ ತರಗಿರ್ಬೋದು, ಭತ್ತದ ಹುಲ್ಲಾಗಿರ್ಬೋದು ಅಥವಾ ಜೋಳದ ಕಡ್ಡಿ ಆಗಿರ್ಬೋದು. ಇವೆಲ್ಲ ಏನಂದರೆ ಹೆಚ್ಚಿನ ಲಿಗ್ನಿನ್ ಪ್ರಮಾಣವನ್ನು ಹೊಂದಿರುತ್ತೆ. ಅವುಗಳನ್ನು ನಾವು ಸಾಧ್ಯವಾದಷ್ಟು ಕೆಳಪದರದಲ್ಲಿ ತುಂಬಬೇಕಾಗುತ್ತೆ. ಆ ನಂತರ ಅದರ ಮೇಲೆ ನಿಧಾನವಾಗಿ ಕೊಳೆಯೋದ ಪದರ ಆದಮೇಲೆ ಸ್ವಲ್ಪ ಬೇಗ ಕಳಿತಕ್ಕಂಥ ತ್ಯಾಜ್ಯಗಳನ್ನ ತುಂಬಬೇಕಾಗುತ್ತೆ. ಸೊ ಈ ರೀತಿ ನಾವು ಪದರವಾಗಿ ತುಂಬಿಸ್ತಕ್ಕಂಥದ್ದು ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಅದರಲ್ಲಿ ನಾವು ಪದರವನ್ನು ತುಂಬಬೇಕಾದ್ರೆ ಒಂದು ಪದರ ನಾವು ತ್ಯಾಜ್ಯಗಳನ್ನ ಹಾಕಿದ ನಂತರ ಅದರ ಮೇಲೆ ನಾವು ಸಗಣಿ ಬಗಡವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಗಂಜಲ ಸಗಣಿ ಮತ್ತು ನಿಮ್ಮಲ್ಲಿರತಕ್ಕಂಥ ಒಂದು ಸ್ವಲ್ಪ ಕೊಳ್ತಿರ್ತಕ್ಕಂಥ ಆಲ್ರೆಡಿ ಚೆನ್ನಾಗಿ ಕಳ್ತಿರ್ತಕ್ಕಂಥ ಗೊಬ್ಬರ ಇದ್ದರೆ ಅದನ್ನು ಕೂಡ ನೀವು ಬಗಡದಲ್ಲಿ ಸೇರಿಸ್ಕೋಬೋದು. ಅಥವಾ ಸ್ವಲ್ಪ ಜಮೀನಿನ ಮಣ್ಣು, ಇದನ್ನು ಸೇರಿಸಿ ಒಂದು ಬಗಡದ ರೀತಿಯಲ್ಲಿ ತಯಾರು ಮಾಡಿಕೊಂಡು ಪ್ರತಿ ಪದರದ ಮೇಲೆ ನೀವು ಹಾಕ್ತಾ ಹೋಗಬೇಕು ಅಂತ ಹೇಳ್ತೀವಿ. ಯಾಕಂದರೆ ನಮಗೆ ಗೊತ್ತಿದೆ ನಮ್ಮಲ್ಲಿರ್ತಕ್ಕಂಥ ಒಂದು ಸಗಣಿ ಏನಿದೆ ಅದರಲ್ಲಿ ಕೋಟ್ಯಾಂತರ ಜೀವಿಗಳು ಇರುತ್ತೆ. ಅದರಲ್ಲಿ ಹೆಚ್ಚಿನ ಸೂಕ್ಷ್ಮಾಣುಜೀವಿಗಳು ನಮಗೆ ಅನುಕೂಲ ಆಗ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳಿದೆ. ಅಂದರೆ ನಮ್ಮ ತ್ಯಾಜ್ಯಗಳನ್ನು ಕೊಳಿಸಿ ನಮಗೆ ಉಪಯೋಗ ಮಾಡಿಕೊಡ್ತಕ್ಕಂಥವು, ಅವುಗಳು ಸುಲಭವಾಗಿ ವಿಘಟನೆ. ಹಾಗಾಗಿ ನಾವು ಪ್ರತಿ ಪದರದಲ್ಲೂ ಸಗಣಿಯನ್ನು ಸೇರಿಸ್ತಕ್ಕಂಥದ್ದು ಒಂದು ಸ್ಟಾರ್ಟರ್ ಮೆಟೀರಿಯಲ್ ಥರ ಕೆಲಸ ಮಾಡುತ್ತೆ. ಹಾಗಾಗಿ ಸಗಣಿಯನ್ನು ನಾವು ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಮತ್ತು ಈ ರೀತಿ ಮಾಡೋದ್ರಲ್ಲಿ ನಾವು ಕೆಲವು ಸುಧಾರಿತ ಪದ್ಧತಿನಲ್ಲಿ ಏನು ಹೇಳ್ತೀವಿ ಅಂದರೆ, ಕೆಲವು ಮಾದರಿಯಲ್ಲಿ ಸ್ವಲ್ಪ ಬೇಗವಾಗಿ ನಿಮಗೆ ಕಾಂಪೋಸ್ಟ್ ತಯಾರಿಕೆ ಆಗಬೇಕು ಅಂದರೆ 1-2 ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಒಂದು, ನೆರಳಲ್ಲಿ ಇಟ್ಕೋಬೇಕು ಅಂತ ಆಗಲೇ ಹೇಳಿದೆ. ಇನ್ನೊಂದು, ನಾವು ಕಾಂಪೋಸ್ಟ್ ಮಾಡ್ತಕ್ಕಂಥ ತ್ಯಾಜ್ಯ ಸಂಗ್ರಹಣೆ ವಿಧಾನದಲ್ಲಿ ತೇವಾಂಶವನ್ನು ಕಾಪಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಕಾಂಪೋಸ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಕನಿಷ್ಠ 40-50% ಅಷ್ಟು ನಿಮಗೆ ತೇವಾಂಶ ಇರಬೇಕು. ಯಾಕಂದರೆ ಯಾವಾಗ ತ್ಯಾಜ್ಯಗಳಲ್ಲಿ ತೇವಾಂಶ ಕೊರತೆ ಆಗುತ್ತೋ ಆ ಒಂದು ವಿಘಟನೆ ಆಗ್ತಕ್ಕಂಥ ಪ್ರಕ್ರಿಯೆ ಏನಿರುತ್ತೆ ಅದು ನಿಧಾನ ಆಗ್ತಾ ಹೋಗುತ್ತೆ ಮತ್ತು ಉಷ್ಣಾಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ಅದು ಸರಿಯಾಗಿ ಕಳಿವಿಕೆ ಆಗೋದಿಲ್ಲ. ಆದ್ದರಿಂದ ನಾವೇನು ಮಾಡ್ತೀವಿ, ನೀವು 50% ತೇವಾಂಶವನ್ನು ಆ ಒಂದು ತೊಟ್ಟಿನಲ್ಲಿ ಮೇಂಟೈನ್ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಅದು ಒಂದು. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಾವು ತಿರುವು ಹಾಕ್ತಕ್ಕಂಥ ಪ್ರಕ್ರಿಯೆ. ಅಂದರೆ ಈಗ ಒಂದು ತೊಟ್ಟಿಯನ್ನು ತುಂಬಿದ ನಂತರ ನೀವು ಒಂದು 20-25 ದಿನದಲ್ಲಿ ಒಂದು ಬಾರಿ ತಿರುವಿ ಆ ತ್ಯಾಜ್ಯಗಳನ್ನ ಮುಗುಚಿ ಅಂತ ಹೇಳ್ತೀವಿ. ಅದಕ್ಕೆ ನಾವೇನು ಮಾಡ್ಕೋಬೇಕು, 1/3 ಭಾಗವನ್ನು ಫಿಲ್ ಮಾಡ್ಕೊಂಡಿರಬೇಕು ತೊಟ್ಟಿನಲ್ಲಿ. ಈಗ ನೀವು ಒಂದು 10 ಅಡಿ ತೊಟ್ಟಿ ಮಾಡ್ಕೊತೀರ ಅಂದರೆ ಒಂದು 7 ಅಡಿಗೆ ತುಂಬಿ ಒಂದು 3 ಅಡಿಯಷ್ಟು ಜಾಗವನ್ನು ತೊಟ್ಟಿಯಲ್ಲಿ ಬಿಟ್ಕೊಂಡಿರಬೇಕಾಗುತ್ತೆ. ನೀವು ತಿರುವು ಹಾಕಬೇಕಾದ್ರೆ ಆ ಪ್ರಕ್ರಿಯೆಗೆ ಅದು ಬಿಟ್ಕೊಂಡಿರ್ತಕ್ಕಂಥ ಜಾಗ ನಿಮಗೆ ಸಹಾಯ ಆಗಬೇಕು. ಆ ರೀತಿಯಲ್ಲಿ ತಿರುವಿದ ನಂತರ ನಿಮಗೆ ಮತ್ತೆ ಅದನ್ನು ನೀವು ತೇವಾಂಶವನ್ನು ಕಾಪಾಡಿಕೊಂಡೋದ್ರೆ ಸುಲಭವಾಗಿ ಕಳೀಲಿಕ್ಕೆ ಅನುಕೂಲ ಆಗುತ್ತೆ. ಎರೆಗೊಬ್ಬರ ಉತ್ಪಾದನೆ ತಾಂತ್ರಿಕತೆಗಳೇನಿದೆಯಲ್ಲ ನೀವು ಮಾಡ್ತಾ ಇರೋದು, ಅದು ನಿಮ್ಮ ಸ್ವಂತ ಅನುಭವದಿಂದನೇ ಮಾಡ್ತಾ ಇದ್ದೀರೋ ಅಥವಾ ಎಲ್ಲರೂ ನೋಡ್ಕೊಂಡು ತಿಳ್ಕೊಂಬಂದ್ರು? ಸರ್, ನೋಡ್ಕೊಂಡು ತಿಳ್ಕೊಂಡು ಬಂದಿದ್ದೀವಿ ಸರ್. ಎಲ್ಲೆಲ್ಲಿ ಹೋಗಿದ್ರಿ? ಸರ್, ಮುಖ್ಯವಾಗಿ ನಾನು KVK ಚಾಮರಾಜನಗರದಲ್ಲೂ ಎರೆಹುಳು ಘಟಕ ಇದೆ, ಅದನ್ನು ಕೂಡ ನೋಡಿದ್ದೀವಿ. ಅದಾದ ನಂತರ ಅಕ್ಕಪಕ್ಕ ಎಲ್ಲಿದೆ ಅದನ್ನು 1-2 ಸತಿ ವೀಕ್ಷಣೆ ಮಾಡಿ ಒಂದಷ್ಟು ಯೂಟ್ಯೂಬಲ್ಲಿ ಒಂದಷ್ಟು ಸರ್ಚ್ ಮಾಡಿ ವಿಡಿಯೋಗಳು ನೋಡಿ ಅದಾದ ನಂತರ ನಾವು ಶುರು ಮಾಡಿದ್ವಿ. ಬಟ್ ಏನು ಸುಧಾರಣೆ ಮಾಡ್ಕೊಂಡಿದ್ದೀರಿ? ನಿಮ್ಮ ಎರೆಗೊಬ್ಬರ ತಯಾರಿಕಾ ವಿಧಾನ ಯಾವ ರೀತಿ ಸುಧಾರಣೆ ಆಗಿದೆ ಅಂತ ಎಲ್ಲ ಮಾಡೋ ಹಂಗೆ ನೀವು ಮಾಡ್ತೀರಾ ಅಥವಾ ಏನಾದರೂ ಸೀಕ್ರೆಟ್ಸ್ ಏನಾದ್ರು ಇದೆಯಾ ನಿಮ್ಮವು? ನಾವು ಅಂದರೆ ಯಾರು ಕೂಡ ಸರ್ ಈ ಕ್ವಾಲಿಟಿ ಗೊಬ್ಬರ ಕೊಡ್ಬೇಕಂತಕ್ಕಂಥದ್ದೇ ನನ್ನ ಕಾನ್ಸೆಪ್ಟು. ಆಯಿತು. ಏನು ಹೇಳ್ತೀವಿ ಅಂದರೆ, ಈಗ 3 ಅಡಿ ಎರೆಹುಳು ಗೊಬ್ಬರ ತುಂಬ್ತೀವಿ ಅಂದರೆ ಫಸ್ಟ್ ಏನು ಮಾಡ್ತಿದ್ರೆ ಎಲ್ಲನೂ ಅದನ್ನು ತುಂಬಿ ಪ್ಯಾಕ್ ಮಾಡ್ತಾ ಇದ್ದಾರೆ. ನಂದು ಪ್ಯೂರ್ ಇಕ್ಕೆ ಬರುತ್ತೆ ಸರ್. ಅದು ಏನು ಮಾಡ್ತೇವೆ, ಎರೆಹುಳು ಅದು ಎಷ್ಟೇ ಆಳಕ್ಕೋದ್ರೂ ಏನೆತ್ತಿದ್ರು ಇಕ್ಕೆನ ಮೇಲೆ ಬಂದು ಇಕ್ಕತ್ತೆ ಮೇಲ್ಭಾಗದಲ್ಲಿ. ಅದು ಸಾಯಂಕಾಲ ಒಂದು ಕತ್ಲು ಒಂದು 10 ಗಂಟೆಯಿಂದ 3-4 ಗಂಟೆ ಬೆಳಗ್ಗೆ ಈ ಟೈಮಲ್ಲಿ ಆ ಮೇಲ್ಗಡೆ ಇಕ್ಕೆ ಮಾತ್ರ ನಾವು ತೆಗೆದು ಅದನ್ನು ಮಾರ್ಕೆಟಿಗೆ ಪ್ಯಾಕ್ ಮಾಡಿಸ್ತಾ ಇದ್ದೀವಿ ಸರ್. ಅದು ಕ್ವಾಲಿಟಿ ಗೊಬ್ಬರ ಕೊಡೋಣ ಅಂತ ಒಂದು. 2ನೇದಾಗಿ ನಾವು ಮಾಡ್ತಾ ಇರೋದು ಮೈಕ್ರೋಬಿಯಲ್ ವರ್ಮಿ ಕಾಂಪೋಸ್ಟ್ ಅಂತ. ಅದಕ್ಕೆ ಮೈಕ್ರೋಬ್ಸ್ಗಳನ್ನ ಆ್ಯಡ್ ಮಾಡಿ ಕೂಡ ಕೊಡ್ತಾ ಇದ್ದೀವಿ ಸರ್ ಎರೆಗೊಬ್ಬರಕ್ಕೆ. ಎರೆಗೊಬ್ಬರ ಹೇಗೆ ಆ್ಯಡ್ ಮಾಡ್ತೀರಪ್ಪ?
ಒಂದು ಅದನ್ನು ಮೇಲ್ಭಾಗದ ತೆಗೆದು ಒಂದು ಕಡೆ 1.5 ಅಡಿ 2 ಅಡಿ ಈ ಬಟ್ಟಿಗೆ ಹಾಸ್ತೀವಿ ಸರ್ ನೆಲದಲ್ಲಿ, ಅಂದರೆ ಗಾರೆ ನೆಲದಲ್ಲಿ. ಅದಕ್ಕೇನು ಮಾಡ್ತೀವಿ ಅಂದರೆ ಡಿಕಂಪೋಸರ್ ಬ್ಯಾಕ್ಟೀರಿಯಾ ಅಥವಾ ಫಾಸ್ಫರಸ್ ಬ್ಯಾಕ್ಟೀರಿಯಾ ಅಥವಾ ಪೊಟಾಸ್ ಮೊಬೈಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಬರ್ತದೆ ಸರ್. ಅದನ್ನು ಬೆಳೆಗಳಿಗೆ ಅನುಗುಣವಾಗಿ ಅಂದರೆ ಫಸ್ಟ್ ಅದು ಕೇಳ್ತೀವಿ, ಏನು ಬೆಳೆಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಉದ್ದೇಶ ಏನು ಅಂತ ಸರ್. ಯಾಕಂದರೆ ಬಾಳೆಯಲ್ಲಿ ವಿಲ್ಟ್ ಜಾಸ್ತಿ ಬರ್ತಾ ಇದೆ ಇವಾಗ ನಾವು ನೋಡ್ತಿರೋ ಪ್ರಕಾರ. ಏಲಕ್ಕಿ ಬೆಳೆಯಲ್ಲ ವಿಲ್ಟ್ ಬರ್ತಾ ಇದೆ ಅಂದರೆ ಅದಕ್ಕೆ ಟ್ರೈಕೋಡರ್ಮ ಹಾಕೋದ್ರಿಂದ ವಿಲ್ಟನ್ನು ನಿಯಂತ್ರಣ ಮಾಡ್ಬೋದು. ಯಾಕೆ ಎಷ್ಟೋ ಜನ ಹೇಳಿದ್ದಾರೆ ನಿಮ್ಮ ಕಾಂಪೋಸ್ಟ್ ಗೊಬ್ಬರನ ಬಳಸಿದ ಮೇಲೆ ನಮ್ಮಲ್ಲಿ ರೋಗ ಕಡಿಮೆ ಇತ್ತು ಅಂತ. ಅಂದರೆ ಅವ್ರಿಗೆ ಪಾಪ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸರ್, ಈ ಟ್ರೈಕೋಡರ್ಮ ಅಂತಕ್ಕಂಥದ್ದನ್ನು ಬಳಸಿದರೆ ರೋಗ ಕಡಿಮೆ ಆಗುತ್ತೆ ಅಂತ. ಅದನ್ನು ನಾವು ಏನು ಮಾಡಿರ್ತೀವಿ, ಆ್ಯಡ್ ಮಾಡಿರ್ತೀವಿ ಅದನ್ನು. ಅದರಿಂದ ಅವ್ರಿಗೆ ಏನಾಗುತ್ತೆ, ರೋಗ ಕಂಟ್ರೋಲ್ ಆಗುತ್ತೆ. ಎಷ್ಟೋ ಜನ ಗೊನೆ ಬರೋ ಅಂಥ ಟೈಮ್ಗೆ ಹಾಕಿರ್ತಾರೆ, ಅಂದರೆ ಒಂದು 5 ರಿಂದ 6 ತಿಂಗಳು ಆದಮೇಲೆ ಬಾಳೆಗೆ, ಅವಾಗ ಪೊಟಾಸ್ ಮೊಬೈಲೈಸಿಂಗ್ ಬ್ಯಾಕ್ಟೀರಿಯಾನ ಆ್ಯಡ್ ಮಾಡ್ತೀವಿ ನಾವು ಅದಕ್ಕೆ. ಅದರಿಂದ ಏನಾಗುತ್ತೆ, ಅವ್ರಿಗೆ ಇಳುವರಿ ಮೇಲೆ ಪ್ರಭಾವ ಜಾಸ್ತಿ ಬೀರುತ್ತೆ ಸರ್. ಇನ್ನು ಕೆಲವು ಜನ ನಮ್ಮದು 3 ತಿಂಗಳಾಗಿದೆ 4 ತಿಂಗಳಾಗಿದೆ ಬಾಳೆ ಚೆನ್ನಾಗಿ ಬೆಳೀತಾ ಇಲ್ಲ, ಇನ್ನೂ ಅಷ್ಟೇ ಇದೆ ಅಂತ. ಅವಾಗ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಫಾಸ್ಫರಸ್ ಕಾಂಟ್ಯಾಕ್ಟು, ಆ ಫಾಸ್ಫರಸ್ ಮೊಬೈಲೈಸಿಂಗ್ ಬ್ಯಾಕ್ಟೀರಿಯಾನ ಆ್ಯಡ್ ಮಾಡಿ ಕೊಡ್ತೀವಿ ಸರ್. ಅದರಿಂದ ಅವ್ರಿಗೆ ಏನಾಗುತ್ತೆ, ಒಂದು ಕಡೆ ರಿಸಲ್ಟ್ ಬಂತು ಅಂತಂದರೆ ನೆಕ್ಸ್ಟ್ ಟೈಮ್ ನಮ್ಮನ್ನು ಸರ್ ಏನು ಗೊಬ್ಬರ ಕೊಡ್ಬೋದು ಅಂತ ಏನಾದ್ರು ಕೇಳ್ತಾರೆ, ಅಥವಾ ನೆಕ್ಸ್ಟ್ ಬೆಳೆಗಾದರೂ ಅವ್ರು ಏನು ಮಾಡ್ತಾರೆ, ನಮ್ಮ ವರ್ಮಿ ಕಂಪೋಸ್ಟ್ನ ಯೂಸ್ ಮಾಡ್ತಾರೆ ಅಂತಕ್ಕಂಥ. ಅಂದರೆ ಸುಮ್ಮನೆ ನೀವು ನಿಮಗೆ ಬೇಕಾದ್ದೆಲ್ಲ ಗೊಬ್ಬರಕ್ಕೆ ಹಾಕಲ್ಲ? ಇಲ್ಲ ಸರ್, ಟೈಲರ್ ಮೇಡ್. ಅಂದರೆ ಅವ್ರು ಗ್ರಾಹಕರನ್ನ ಕೇಳ್ತೀರಾ ಏನು ಬೆಳೆ ಬೆಳಿತೀರಾ, ಈಗ ಅರಿಶಿನ ಬೆಳೆದ್ರೆ ಏನು, ಅರಿಶಿನಕ್ಕೆ ಏನು ಹಾಕ್ತೀರಿ? ಕೊಳೆ ರೋಗ ಬರುತ್ತೆ ಸರ್, ಅದು ಸ್ಟಾರ್ಟಿಂಗಲ್ಲಿದೆ ಅಥವಾ ಫೈನಲಲ್ಲಿದೆ. ಸ್ಟಾರ್ಟಿಂಗಲ್ಲಿದೆ ಅಂದಾಗ ಜನರಲ್ ಟ್ರೈಕೋಡರ್ಮ ಹೇಳ್ತೀವಿ, ಮಧ್ಯ ಹಂತದಲ್ಲಿದೆ ಅಂತಂದಾಗ ಅದಕ್ಕೆ ಫಾಸ್ಫರಸ್ ಮೊಬೈಲೈಸಿಂಗ್ ಬ್ಯಾಕ್ಟೀರಿಯಾನ ಆ್ಯಡ್ ಮಾಡ್ತೀವಿ ಸರ್. ಆ ಬೆಳೆಗಳಿಗೆ ಅನುಗುಣವಾಗಿ ನಾವು ಇದು ಮಾಡ್ತೀವಿ ಸರ್. ಓಕೆ, ತೆಂಗು, ಅಡಿಕೆ, ಬಾಳೆ ಏನು ಬೆಳೆ ಹೇಳ್ತಾರೋ ಅದಕ್ಕೆ ಏನು ಬೇಕೋ ಅದನ್ನು ಅದು ಆ್ಯಡ್ ಮಾಡಿ ಎಷ್ಟು ದಿವಸ ಬಿಡಬೇಕಾಗತ್ತೆ ನಿಮ್ಮ? 1 ವಾರ ಸರ್, 2 ಸರ್. ಕೆಲವೊಬ್ರು ನಾಳಿದ್ದೇ ಬೇಕು ಅಂತ ಹೇಳ್ತಾರೆ, ಮಿನಿಮಮ್ 2 ಡೇಸ್ ಓಕೆ ಹೇಳಿರ್ತೀವಿ. ಅಂದರೆ ನಾವು ಅವರು ಆರ್ಡರ್ ಕೊಟ್ಟರೆ ಮಾತ್ರ ನಾವು ಬೆಡ್ಡಿಂದ ಎತ್ತಿಸ್ತಕ್ಕಂಥದ್ದು. ನಾವು ಈಗ ಎತ್ತಿ ಪ್ಯಾಕ್ ಮಾಡಿ ಇಟ್ಟರೆ ಏನಾಗುತ್ತೆ ಸರ್, ಕ್ವಾಲಿಟಿನೂ ಕಡಿಮೆ ಆಗ್ತಾ ಹೋಗುತ್ತೆ, ಪ್ಲಸ್ ವೆಯ್ಟೇಜು ಪ್ರಾಬ್ಲಮ್ ಆಗುತ್ತೆ. ನಾವು 50 kg ಪ್ಯಾಕ್ ಮಾಡಿರ್ತೀವಿ, ಅವ್ರ ಹತ್ರ ಚೆಕ್ ಮಾಡಿದಾಗ ಅದು 48 kg ಬರುತ್ತೆ. ಜೀವಾಣುಗಳನ್ನೆಲ್ಲ ಎಲ್ಲಿ ಖರೀದಿ ಮಾಡ್ತೀರಪ್ಪ ಸರ್? KVKಯಿಂದನೂ ಸಿಗ್ತಾ ಇದೆ, ಅಥವಾ ಖಾಸಗಿಯಾಗೂ ಖರೀದಿ ಮಾಡ್ತೀರಿ? ಸಿಗ್ತಾ ಇದೆ ಸರ್. ಒಳ್ಳೆ ಗುಣಮಟ್ಟದ ಜೀವಾಣುಗಳನ್ನೇ ಬಳಕೆ ಮಾಡ್ತೀರಿ? ಹೌದು ಸರ್. ಅಲ್ವೇ? ಹೌದು ಸರ್. ಹಾಗಾಗಿ ನಿಮ್ಮ ಎರೆಗೊಬ್ಬರ ಹಾಕಿದವರೆಲ್ಲ ಖುಷಿಯಾಗಿದ್ದಾರೆ ಅಂತ ನೀವು ಹೇಳೋದು? ಖಂಡಿತ ಸರ್. ಓಕೆ, ಏನೋ ತ್ವರಿತವಾಗಿ ಉತ್ಪಾದನೆ ಆಗಬೇಕು, ನನಗೆ ಗೊಬ್ಬರ ತ್ವರಿತವಾಗಿ ಆಗಬೇಕು ಅಂತಿರಲ್ಲ, ತ್ವರಿತ ಮಾಡೋದು ಹೇಗೆ? ಎರೆಗೊಬ್ಬರನೇ ಜಾಸ್ತಿ ಕೆಲಸ ಮಾಡೋಕೆ ಹಚ್ಚದ ತ್ವರಿತವಾಗಿ ಎರೆಗೊಬ್ಬರ ಆಗಬೇಕು ಅಂದರೆ? ಅಂದರೆ ಸರ್, ಎರೆಹುಳು ಆಕ್ಟಿವ್ ಆಗಿದ್ದಷ್ಟು ಕೆಲಸ ಚೆನ್ನಾಗಿ ನಮಗೆ ಬೇಗ ಗೊಬ್ಬರನೂ ಸಿಗುತ್ತೆ ಸರ್. ಆಕ್ಟಿವ್ ಮಾಡೋದು ಹೇಗೆ ಅಂತ? ಒಂದು ಅದಕ್ಕೆ ಸೂಕ್ತವಾದ ಒಂದು ವಾತಾವರಣನ ನಾವು ಸೃಷ್ಟಿ ಮಾಡಿಕೊಡ್ಬೇಕು ಸರ್. ಮೇಡಮ್ ಹೇಳಿದ್ರು ಅದಕ್ಕೆ ಯಾವ ಥರ ನಾವು ಪ್ರಿಪೇರ್ ಮಾಡಬೇಕಾದ್ರೆ, ಒಂದು ಮಳೆ ನೀರು ಬೀಳಬಾರ್ದು, ಬಿಸಿಲು ಬೀಳಬಾರ್ದು, ತಂಪಾದ ವಾತಾವರಣನ ಅದು ಇಷ್ಟಪಡುತ್ತೆ. ಮೇನಾಗಿ ಎಲ್ಲದಕ್ಕಿಂತ ಹೆಚ್ಚು ಕತ್ಲಾದ ಒಂದು ವಾತಾವರಣ, ಅಂದರೆ ಬೆಳಗ್ಗೆ ಜಾಸ್ತಿ ಬೀಳಬಾರ್ದು ಸರ್. ಆ ಟೈಮಲ್ಲಿ ಅದೇನು ಮಾಡುತ್ತೆ, ಆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ನಾನು ಎಷ್ಟೋ ತೋಟಗಳು ವಿಸಿಟ್ ಮಾಡಿದಾಗ ಅವ್ರು ಹೇಳ್ತಾ ಇರ್ತಾರೆ, ನಮ್ಮ ತೋಟದಲ್ಲಿ ಎರೆಹುಳುನೇ ಇರಲ್ಲ ಅಂತ ಹೇಳ್ತಾ ಇರ್ತಾರೆ. ಅಂಥ ಕಡೆ ಅದರಲ್ಲಿ ಮೇನಾಗಿ ನಮ್ಮ ಕಾನ್ಸೆಪ್ಟ್ ಏನಂದರೆ, ಎರೆಹುಳುದು ಮೊಟ್ಟೆಗಳು, ಕೋಶ ಅಂತ ಹೇಳ್ತೀವಿ. ಎರೆಹುಳು ಹಾಕೋದ್ರಿಂದ ಅದ್ರ ಕೋಶಗಳು ನಮ್ಗೆ ಗೊತ್ತಿಲ್ಲದೇನೆ ಹೋಗ್ತವೆ. ಅವೇನಾಗ್ತವೆ ಹೇಳಿ ಮರಿಯಾಗಿ ಮಲ್ಟಿಪಲ್ ಕೂಡ ಆಗ್ತಾ ಇರ್ತವೆ. ಇದು ಕೂಡ ನಮ್ಮದು ಮೇನ್ ಕಾನ್ಸೆಪ್ಟ್ ಸರ್. ಆ್ಯಕ್ಚುಲಿ ನಿಮ್ಮ ಜಮೀನಿನಲ್ಲಿ ನೀವೇ ಉತ್ಪಾದನೆ ಮಾಡಿರೋ ಎರೆಗೊಬ್ಬರ ಬಳಸಿದ ಮೇಲೆ ಇಳುವರಿ ಜಾಸ್ತಿ ಆಗಿದೆಯಾ? ಮಣ್ಣಲ್ಲಿ ಏನಾದ್ರು ಪರಿವರ್ತನೆ ಕಂಡಿದ್ದೀರಾ? ಸರ್, ತುಂಬ ಪರಿವರ್ತನೆ ಆಗಿದೆ. ಫಸ್ಟು ನಮ್ಮ ತಂದೆ ಉಳ್ಬೇಕಾದ್ರೆ ಅಥವಾ ತೆಂಗಿನ ಮರದ ಹತ್ರ ಪಾತಿ ಮಾಡ್ತಾ ಇದ್ರಲ್ಲ, ಆ ಟೈಮಲ್ಲಿ ಎರೆಹುಳ ಏನೂ ಸಿಗ್ತಾ ಇರಲಿಲ್ಲ. ನಾವೇನಾದ್ರು ಗೊಬ್ಬರ ಹಾಕ್ಬೇಕಾದ್ರೆ ಒಂದು 2 ಅಡಿ 2-3 ಅಡಿ ಬಿಟ್ಟು ನಾವೇನು ಮಾಡ್ತೀವಿ, ಸರೌಂಡಿಂಗಲ್ಲಿ ಸರ್ಕಲ್ ಥರ ಮಾಡಿ ಅದು ಗೊಬ್ಬರ ಹಾಕ್ತಾ ಇದ್ವಿ ನಾವು. ಮತ್ತು ನಮ್ಮ ತಂದೆಯವರು ಒನ್ ಟೈಮ್ ಪಾತಿ ಮಾಡೋಣ ಅಂತ ಅವರು ಕೈ ಹಾಕಿದಾಗ ಜಸ್ಟ್ 1 ಅಡಿ ತೆಗೆದ್ರೆ 16 ಎರೆಹುಳು ಮೇಲೆ ಸಿಕ್ತು ಸರ್. ಅಂದರೆ ನಮ್ಮ ಫಲವತ್ತಾದ ಮಣ್ಣು ಅಂತ ಅದನ್ನು ನಾವು ಐಡೆಂಟಿಫಿಕೇಶನ್ ಮಾಡ್ಬೇಕಾದ್ರೆ 1 ಅಡಿಲಿ 16 ಎರೆಹುಳ ಇರಬೇಕು ಸರ್. ಆ್ಯಕ್ಚುಲಿ ಅದಕ್ಕಿಂತ ಮೀರಿ ಸಿಕ್ತು. ಅವಾಗ ನಮ್ಮ ತಂದೆ ಹೇಳಿದ್ರು, ಪಾತಿ ಮಾಡೋ ಅವಶ್ಯಕತೆ ಇಲ್ಲ, ಹುಳ ಸಾಯ್ತವೆ ಅಂತ. ನೋಡಿದ್ರಾ? ಎರೆ ಜಲ ಮಾಡ್ತೀನಿ ಅಂದ್ರಲ್ಲ, ಅದನ್ನ ಹೆಂಗೆ ಮಾಡ್ತೀರಿ? ಹಾಂ ಸರ್, ಏನು ಮಾಡ್ತಾ ಇದ್ದೀವಿ ಸರ್ ಅಂದರೆ, ಒಂದು 200 ಲೀಟರ್ ಡ್ರಮ್ಗೆ ಕೆಳಭಾಗದಲ್ಲಿ ಒಂದಷ್ಟು ಮೊಟ್ಟೆಗಳನ್ನ ದೋಣಿಸ್ತೀವಿ ಸರ್. ಅದ್ರ ಮೇಲೆ ಒಂದಷ್ಟು ತ್ಯಾಜ್ಯಗಳು ಪ್ಲಸ್ ಗೊಬ್ಬರ ಹಾಕ್ತಾಯಿದ್ವಿ, ಅಲ್ಲಿ ಹುಳ ಬಿಡ್ತೀವಿ ಸರ್. ಜಸ್ಟ್ ಮೀಡಿಯಮ್ ತೇವಾಂಶನ ಅಲ್ಲಿ ಮೇಂಟೈನ್ ಮಾಡ್ತೀವಿ ಸರ್. ಅದ್ರ ಮಲ ವಿಸರ್ಜನೆ ಏನು ಬರುತ್ತೆ ಅದು ಬರ್ತಾ ಇರುತ್ತೆ. ಅಂದರೆ ಕೆಳಗಡೆ ಒಂದು ಪೈಪ್ ಫಿಟ್ಟಿಂಗ್ ಮಾಡಿರ್ತೀವಿ. ಇನ್ನೊಂದು ಕಡೆ ಏನು ಮಾಡ್ತಾ ಇದೀವಿ ಅಂದರೆ, ನಮ್ಮ ತೊಟ್ಟಿಗಳಲ್ಲಿ ನೀರು ಹಾಕ್ತೀವಲ್ಲ ಸರ್, ಅದರಲ್ಲೂ ಕೂಡ ಎಕ್ಸಸ್ ಆಫ್ ಆಗಿದ್ದು ಒಂದು ಡ್ರಮ್ ತೊಟ್ಟಿ ಥರ ಮಾಡಿಸ್ಕೊಂಡಿದ್ದೀವಿ. ಅಲ್ಲಿಗೂ ಕೂಡ ಬಂದು ಸ್ಟೋರ್ ಆಗುತ್ತೆ ಸರ್. ಅದು ಸ್ಪ್ರೇ ಮಾಡಿದ್ರೆ ತುಂಬ ಚೆನ್ನಾಗಿ ಗ್ರೋಥ್ ಚೆನ್ನಾಗಿ ಬರ್ತಾ ಇದೆ ಸರ್. ಓಕೆ, ಹೇಳಿ ಮೇಡಮ್, ಕಾಂಪೋಸ್ಟ್ ತಯಾರಿಕೆಯಲ್ಲಿ ಇನ್ಯಾವುದಾದ್ರೂ ವಿಶಿಷ್ಟವಾದ ವಿಧಾನ ಇದೆಯಾ? ತಯಾರಿಕೆಯಲ್ಲಿ ಬೇರೆ ಬೇರೆ ವಿಧಾನಗಳು ಅಂತ ಬಂದಾಗ, ನಾವು ಆಗಲೇ ಹೇಳಿದಾಗೆ ತೊಟ್ಟಿಗಳು ಮಾಡ್ಕೊಳ್ಳೋದ್ರಲ್ಲಿ ಈಗ ನಾವು ಏನು ಸಿಮೆಂಟ್ ತೊಟ್ಟಿಗಳು ಅಥವಾ ಸ್ಲ್ಯಾಬ್ಗಳನ್ನು ಬಳಕೆ ಮಾಡ್ಕೊಂಡು ಮಾಡ್ತಕ್ಕಂಥದ್ದು, ಅಥವಾ ನಮಗೆ ಬಿದಿರು ಅಚ್ಚೆಗಳ ಥರ ಕಚ್ಚಾ ವಸ್ತುಗಳನ್ನ ಉಪಯೋಗಿಸ್ಕೊಂಡು ತೊಟ್ಟಿ ಮಾಡ್ಕೊಳ್ತಕ್ಕಂಥದ್ದು, ಇದು ಒಂದು ವಿಧಾನವನ್ನು ಮಾಡ್ಕೋಬೋದು. ಇನ್ನೊಂದು ಗುಂಡಿ ಪದ್ಧತಿಯಲ್ಲೂ ಕೂಡ ಅವರು ಕಾಂಪೋಸ್ಟನ್ನು ತಯಾರಿಕೆ ಮಾಡ್ಕೋಬೋದು. ಒಟ್ಟಾರೆಯಾಗಿ ನಮ್ಮ ಸಂಗ್ರಹ ಮಾಡ್ಕೊಂಡಂಥ ತ್ಯಾಜ್ಯಗಳಿಂದ ಪೋಷಕಾಂಶಗಳು ನಷ್ಟ ಆಗದೇ ಇರೋ ರೀತಿಯಲ್ಲಿ ಅವರ ಆ ಒಂದು ಕಾಂಪೋಸ್ಟ್ ತಯಾರಿಕಾ ಘಟಕವನ್ನು
ಸಿದ್ಧಪಡಿಸ್ಕೋಬೇಕು. ಶ್ರುತಿ ಅವರೇ, ಸಾಮಾನ್ಯವಾಗಿ ಹಳ್ಳಿನಲ್ಲಿ ಗೊಬ್ಬರದ ಗುಂಡಿ ಅಂತಲೇ ಕರೆಯೋದು. ಯಾರು ಭೂಮಿ ಮೇಲೆ ಕಾಂಪೋಸ್ಟ್ ತಯಾರು ಮಾಡಲ್ಲ. ಒಂದು ಗುಂಡಿ ಹೊಡಿತಾರೆ, ಅದರೊಳಗಡೆ ಎಲ್ಲ ತುಂಬ್ತಾರೆ, ಮಳೆ ಬಿದ್ದ ತಕ್ಷಣ ಆ ಗುಂಡಿನಲ್ಲಿರೋ ತಗೋಹೋಗಿ ಜಮೀನಿಗೆ ಹಾಕ್ತಾರೆ. ಈಗ ಆ ಗುಂಡಿ ಪದ್ಧತಿನಲ್ಲಿ ಏನಾದ್ರು ಸುಧಾರಣೆ ಮಾಡ್ಕೋಬೋದೇ? ಖಂಡಿತವಾಗಿ ಮಾಡ್ಕೋಬೋದು. ಆ ಗುಂಡಿ ಪದ್ಧತಿನಲ್ಲಿ ಸಾಧ್ಯವಾದರೆ ಆ ಗುಂಡಿ ಏನು ರಚನೆ ಮಾಡ್ತಾರಲ್ಲ ಆ ತಳಭಾಗವನ್ನು ಒಂದು ಸ್ವಲ್ಪ ಗಟ್ಟಿಯಾಗಿ ಸಾರಿಸ್ತಕ್ಕಂಥದ್ದು. ಅವ್ರಿಗೆ ಅಂದರೆ ತ್ಯಾಜ್ಯಗಳಿಂದ ಬರ್ತಕ್ಕಂಥ ಒಂದು ಸಾರ ಏನಿರ್ಬೋದು ಅಥವಾ ಅಲ್ಲಿ ಸಂಗ್ರಹಣೆ ಆಗ್ತಕ್ಕಂಥ ಹುಳುಗಳಿರ್ಬೋದು, ಅವು ಏನು ಭೂಮಿ ಒಳಗಡೆ ಹೋಗ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಸೊ ಆ ತಳಭಾಗವನ್ನು ನಾವು ಸ್ವಲ್ಪ ಗಟ್ಟಿಗೊಳಿಸ್ತಕ್ಕಂಥದ್ದು, ಕಾಂಕ್ರೀಟ್ ಪದರ ಆಗಿರ್ಬೋದು ಅಥವಾ ಜೇಡಿ ಪದರವನ್ನಾಗಿ ಮಾಡಿಕೊಂಡು ನಾವು ಸುಧಾರಿಸಿ ಆ ಪದರದ ಮೇಲೆ ನಾವು ತ್ಯಾಜ್ಯಗಳನ್ನ ಸುರಿಯೋದನ್ನು ಮಾಡ್ಕೋಬೇಕು. ಇನ್ನೊಂದು, ನಾವು ಆ ತ್ಯಾಜ್ಯಗಳು ಬೇಗ ಕೊಳಿಲಿಕ್ಕೋಸ್ಕರ ಹಲವಾರು ರೀತಿಯ ತ್ಯಾಜ್ಯಗಳನ್ನ ಸೇರಿಸ್ತೀವಿ. ನಾವೇನು ಮಾಡ್ತೀವಿ, ಓಪನ್ ಆಗಿ ಅದನ್ನು ಬಿಟ್ಬಿಡ್ತೀವಿ. ಬಿಸಿಲು ಬೀಳೋದ್ರಿಂದ ತೇವಾಂಶವೆಲ್ಲ ನಾಶ ಆಗೋದ್ರಿಂದ ಅದು ಡ್ರೈ ಆಗೇ ಉಳ್ಕೊಳ್ಳುತ್ತೆ, ಅದು ಕೊಳಿಲಿಕ್ಕೆ ಅವಕಾಶ ಆಗೋದಿಲ್ಲ. ಅಲ್ಲಿ ಸ್ವಲ್ಪ ನಾವು ಆಗಿಂದಾಗೆ ನೀರು ಚುಮ್ಕಿಸ್ತಕ್ಕಂಥದ್ದನ್ನು ಮಾಡಬೇಕು. ಮತ್ತು ನಾವು ತ್ಯಾಜ್ಯಗಳನ್ನ ಕೊಳಿಸ್ಲಿಕ್ಕೆ ಸೂಕ್ಷ್ಮಾಣುಜೀವಿಗಳು ಏನಿದೆಯಲ್ಲ ಅದನ್ನು ಅವರು ಅದರಲ್ಲಿ ನಮ್ಮ ಸಗಣಿ ಬಗಡದಲ್ಲಿ ಅಥವಾ ತ್ಯಾಜ್ಯಗಳ ಜೊತೆ ನೇರವಾಗಿ ಮಿಶ್ರಣ ಮಾಡಿ ಬಳಕೆ ಮಾಡ್ಕೋಬೋದು. ಆ ರೀತಿ ಮಿಶ್ರಣ ಮಾಡಿದ ನಂತರ ಅವರು ಒಂದು 20-25 ದಿನದಲ್ಲಿ ಅದನ್ನು ತಿರುವು ಹಾಕಿ ಸ್ವಲ್ಪ ಮತ್ತಷ್ಟು ತೇವಾಂಶವನ್ನು ನೋಡ್ಕೊಳ್ಳೋ ರೀತಿಯಲ್ಲಿ ಸ್ವಲ್ಪ ನೀರು ಚಿಮುಕಿಸಿ ಅದನ್ನು ಮಾಡ್ಬೋದು. ಮತ್ತು ಇನ್ನೂ ಒಂದು ವಿಧಾನ ಅಂತ ಹೇಳಿದ್ರೆ, ಅವರಿಗೆ ಒಂದು ಗುಂಡಿನ ಮುಚ್ಚಿ ಮತ್ತೆ ಇನ್ನೊಂದು ಕಡೆ ನಾವು ಕಂಪೋಸ್ಟ್ ಮಾಡ್ಕೊಳ್ಳೋ ಅನುಕೂಲ ಇದೆ ಅಂತ ಹೇಳಿದ್ರೆ ಒಂಥರ ಬ್ಯಾಚ್ ವೈಸ್ ಮಾಡ್ಕೊಂಡಂಗೆ ಅದನ್ನು ಮಾಡ್ಕೋಬೋದು. ಸೊ ಆ ಒಂದು ಗುಂಡಿಯಲ್ಲಿ ನಾವು ತ್ಯಾಜ್ಯವನ್ನೆಲ್ಲ ತುಂಬಿದ ನಂತರ ಬೇಕಂದರೆ ನಾವು ನೆರೋಬಿಕ್ ಮಧ್ಯದಲ್ಲಿ ಅಂದರೆ ಸ್ವಲ್ಪ ಏನು ತೊಟ್ಟಿಯನ್ನು ಪ್ಯಾಕ್ ಮಾಡ್ತಕ್ಕಂಥದ್ದು, ಸಗಣಿ ಬಗಡ, ಸ್ವಲ್ಪ ಮಣ್ಣು, ಗೊಬ್ಬರ ಇವೆಲ್ಲವನ್ನು ಮಿಶ್ರಣ ಮಾಡ್ಕೊಂಡು ಪದರವನ್ನು ಮುಚ್ಚಿ ಸ್ವಲ್ಪ ಸಮಯ ಹಾಗೆ ಬಿಡ್ತಕ್ಕಂಥದ್ದು. ಆನಂತರ ಒಂದಷ್ಟು ದಿನಗಳಲ್ಲಿ ಆ ಒಂದು ವಿಘಟನೆ ಆಗಿ ಅದು ಕುಸಿಯುತ್ತೆ ಒಳಗಡೆಗೆ. ಆನಂತರ ಅದನ್ನು ತಿರುವಾಗ್ತಕ್ಕಂಥದ್ದು. ಅದರಿಂದನೂ ಕೂಡ ಸ್ವಲ್ಪ ಬೇಗನೆ ಕಾಂಪೋಸ್ಟ್ ತಯಾರಿಕೆಯಲ್ಲಿ ಕಳೆಯುವಿಕೆ ಪ್ರಕ್ರಿಯೆನ ನಾವು ಉತ್ತೇಜನವನ್ನು ಮಾಡ್ಬೋದು. ಹಳ್ಳಿ ಕಡೆ ಸುಮಾರಷ್ಟು ತ್ಯಾಜ್ಯಗಳು ಸಿಗ್ತವೆ. ಈಗ ಕೆರೆ ಕಡೆಗೆ ಹೋದರೆ ಪಿಶಾಚಿ ತಾವರೆ ಆ ಥರ ಎಲ್ಲ ಬೆಳೆದಿರೋದು, ಏನೆಲ್ಲ ಹಸಿರಿದೆಯೋ ಅದನ್ನೆಲ್ಲ ಕಾಂಪೋಸ್ಟ್ ಮಾಡ್ಬೋದೇ? ಎಲ್ಲವನ್ನೂ ಕಾಂಪೋಸ್ಟ್ ಮಾಡ್ಬೋದು. ಆದರೆ ಕಳೆ ಗಿಡಗಳನ್ನು ನಾವು ತ್ಯಾಜ್ಯವಾಗಿ ಬಳಕೆ ಮಾಡಿಕೊಂಡು ಕಾಂಪೋಸ್ಟ್ ಮಾಡ್ಕೊಳ್ಳೋಕ್ಕೆ ಬಳಕೋತೀವಿ ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ಯಾವುದೇ ಕಳೆ ಗಿಡಗಳನ್ನ ನೀವು ಹೂ ಬಿಡೋದಕ್ಕಿಂತ ಮುಂಚೆ ಬಳಕೆ ಮಾಡ್ಕೋಬೇಕು. ಅದು ನಾವು ಬಹಳ ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಂಡಿರಬೇಕಾದಂಥ ಅಂಶ. ಯಾಕಂದರೆ ಎಷ್ಟೊಂದು ಕಳೆ ಬೀಜಗಳು ವರ್ಷಾನುಗಟ್ಟಲೆ ಅವುಗಳ ಒಂದು ಏನು ಮೊಳಕೆ ಹೊಡಿತಕ್ಕಂಥ ಮತ್ತೆ ಮರುಜೀವವನ್ನು ಪಡಿಬೋದು ಅಂತ ಏನು ಹೇಳಿದ್ವಲ್ಲ, ಆ ಸಾಮರ್ಥ್ಯವನ್ನು ಉಳಿಸ್ಕೊಳ್ಳೋಂಥ ಶಕ್ತಿಯನ್ನು ಹೊಂದಿರುತ್ತೆ. ಹಾಗಾಗಿ ಕಳೆ ಗಿಡಗಳನ್ನು ಹೂ ಬಿಡೋದಕ್ಕಿಂತ ಮುಂಚೆ ನೀವು ಕಿತ್ತು ತೊಟ್ಟಿಗೆ ಹಾಕಿ ಬಳಸಿ, ಆವಾಗ ಅನುಕೂಲ ಆಗುತ್ತೆ. ಎಲ್ಲಿ ಬಳಸ್ತೀರಾ ಜೀವಾಮೃತನ? ಸರ್, ಅದು ಎರೆಹುಳ ಆ್ಯಕ್ಟಿವ್ ಆಗಲಿಕ್ಕೆ ಆ ಸ್ಮೆಲ್ಗೆ ನಾನು ಅದನ್ನು ಅಬ್ಸರ್ವ್ ಮಾಡಿದ್ದೀನಿ. ಅದನ್ನು ಹಾಕಿದಾಗ ತುಂಬ ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ತವೆ ಅದು ಎರೆಹುಳಗಳು. ಅದರಿಂದ ಮಧ್ಯೆ ಅದನ್ನು ಹಾಕೋದ್ರಿಂದ ಅವೇ ಆ್ಯಕ್ಟಿವ್ ಆದಷ್ಟು ನಮಗೆ ಗೊಬ್ಬರ ಬೇಗ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಒಂದು ವಾರಕ್ಕೆ 10 days ಆದಂಗೆ ಒಂದ್ಸರಿ ರೆಡಿ ಮಾಡಿ ಕೊಡ್ತಾ ಇರ್ತಾರೆ. ಎರೆಹುಳಗಳಿಗೆ ಟಾನಿಕ್ ಕೊಡ್ತೀರಾ ನೀವು ಜೀವಾಮೃತದ ಮೂಲಕ? ಹೌದು ಸರ್. ಸರಿ, ಅದು ಬಿಟ್ಟರೆ ಬೇರೆ ಇನ್ನೇನಾದ್ರು ಮಾಡ್ತೀರಾ? ಸರ್, ಅಂದರೆ ಕಂಪಲ್ಸರಿ ಡೈಲಿ ಒನ್ ಟೈಮ್ ಮೀಡಿಯಂ ತೇವಾಂಶ ಮೇಂಟೈನ್ ಮಾಡಲೇಬೇಕು. ಅದಕ್ಕೂ ಸ್ಪ್ರಿಂಕ್ಲರ್ ಹಾಕಿದ್ದೀರಾ? ಸ್ಪ್ರಿಂಕ್ಲರ್ ಬಿಟ್ಟಿದ್ದೀರಾ? ಏನು ಮಾಡಿದ್ದೀರಿ? ಸ್ಪ್ರಿಂಕ್ಲರ್ ಹಾಕಿದ್ದೀವಿ ಸರ್. ಓಕೆ. ಎರೆಹುಳುಗಳ ಸ್ವಾಭಾವಿಕ ಶತ್ರುಗಳು ಬರದಂಗೆ ಏನು ಕ್ರಮ ಇಟ್ಕೊಂಡಿದ್ದೀರಿ? ಅದಕ್ಕೆ ಒಂದು ಕಡೆ ಏನಾಗ್ತಾ ಇದೆ ಸರ್, ಸುತ್ತ ಸರೌಂಡಿಂಗಲ್ಲಿ ನೀರಿಟ್ಟರು ಅದು ನೀರನ್ನ ಮೀರಿ ಬರಲ್ಲ ಸರ್. ಇನ್ನೊಂದು ಕಡೆ ಏನಾದ್ರೆ ಬೈ ಚಾನ್ಸ್ ಆ ಥರ ಬರ್ತಾ ಇದೆ ಅಂದಾಗ ಅರಿಶಿನ ಬರ್ತದೆ ಸರ್. ಅರಿಶಿನ ಹಾಕಿದ್ರು ಕೂಡ ಅದು ಇರುವೆಗಳು ಹೋಗ್ತವೆ ಸರ್. ನಾವು ಮೀಡಿಯಮ್ ತೇವಾಂಶ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಅಷ್ಟೊಂದು ಬಾಧೆ ಕಡಿಮೆ. ನಾವು ಎಲ್ಲಿ ತೇವಾಂಶನ ಡ್ರೈ ಮಾಡ್ತೀವಿ ಆಗ ಶತ್ರುಗಳು ಜಾಸ್ತಿ ಬರ್ತವೆ ಸರ್. ಇನ್ನು ಇಲಿ ಹೆಗ್ಣೆ ಬರ್ತವೆ ಅಥವಾ ಹಕ್ಕಿಗಳಂತೂ ಒಳಗಡೆ ಬರದೇ ಥರ ಅವಾಯ್ಡ್ ಮಾಡ್ತಾ ಇದ್ದೀವಿ. ಹಾವೇನಾದ್ರು ಬರುತ್ತಾ? ಹಾವು ಬರಲ್ಲ ಸರ್. ಬರಲ್ಲ ಸರ್. ಇಲಿ ಹೆಗ್ಣಗಳ ಸಮಸ್ಯೆ ಸರ್. ಹಕ್ಕಿಗಳ ಸಮಸ್ಯೆ ಹತೋಟಿ ಮಾಡ್ಕೊಂಡಿದ್ದೀರಿ? ಹೌದು ಸರ್. ಓಕೆ. ಒಂದು ತಿಂಗಳಲ್ಲಿ ಎಷ್ಟು ಟನ್ ಉತ್ಪಾದನೆ ಮಾಡ್ತೀರಿ ಎರೆಗೊಬ್ಬರ? ಸರ್, ನಮ್ಮದು ಪರ್ ಡೇ 1 ಟನ್ ಬರಬೇಕನ್ನೋ ಒಂದು ಪ್ರತಿನಿತ್ಯ ಬರಬೇಕನ್ನೋ ಕಾನ್ಸೆಪ್ಟಲ್ಲಿ ನಾವು ಮಾಡ್ತಾ ಇದ್ದೀವಿ. ಬಟ್ ನಾವು ಮಾರ್ಕೆಟಿಂಗ್ ಅನುಗುಣವಾಗಿ ನಾವು ಪ್ಯಾಕೇಜ್ ಮಾಡ್ತಾ ಇದ್ದೀವಿ. ಎರೆಹುಳನೂ ಮಾರ್ತೀರಾ? ಎರೆಹುಳನೂ ಕೂಡ ಕೊಡ್ತಾ ಇದ್ದೀವಿ ಸರ್. ಎರೆಗೊಬ್ಬರನೂ ಮಾರ್ತೀರಿ? ಹೌದು ಸರ್. ವೆರಿ ಗುಡ್. 8 ಟನ್ ಧಾರಣೆ ತಮ್ಮದು? 12,500 ಬೀಳ್ತಾ ಇದೆ ಸರ್. 12,500 ಜಾಸ್ತಿ ಆಗ್ಬಿಡ್ತಲ್ವ? ನಾವು ಮೈಕ್ರೋಬಿಯಲ್ ಎನ್ರಿಚ್ ಮಾಡಿ ಸರ್, ಅದಿಲ್ಲ ಅಂದರೆ 10,000 ಆದಾಗ ನಾವು ಕೊಡ್ತಾ ಇದ್ದೀವಿ. 10,000 ರೂಪಾಯಿ ಆದಾಗ ಕೊಡ್ತಾ ಇದೀವಿ ಸರ್. ಎನ್ರಿಚ್ ಬೇಡಿ ಅಂದಾಗ ಸರ್ ಅದನ್ನು ಏನು ಹೆಸರು ಮಾಡಿಕೊಂಡಿದ್ದೀರಿ? SVSK ಆರ್ಗ್ಯಾನಿಕ್ ಮೈಕ್ರೋಬಿಯಲ್ ವರ್ಮಿ ಕಾಂಪೋಸ್ಟ್ ಅಂತ ಮಾಡಿದ್ದೀವಿ ಸರ್. ಗೊತ್ತಾಗಿ. ಅಂದರೆ ನಿಮ್ಮ ಅಂಗಡಿನಲ್ಲಿ ನೀವು ಬರೀ ಜೀವಾಣು ಗೊಬ್ಬರ ಅಷ್ಟೇ ಮಾರೋದು? ಹೌದು ಸರ್. ರಾಸಾಯನಿಕ ಗೊಬ್ಬರ ಮಾರಲ್ಲ? ಇಲ್ಲ ಸರ್. ಕ್ರಿಮಿನಾಶಕಗಳನ್ನು ಮಾರಲ್ಲ? ಬೇಡಿ ಅಂತ ಸರ್ ನಮ್ಮ ಸಜೆಷನ್. ಮುಂದಿನ ಪೀಳಿಗೆಗೂ ನಾವು ಮಣ್ಣು ಬಿಡಬೇಕು, ಪರಿಸರನೂ ಹಾಳು ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಕಾನ್ಸೆಪ್ಟ್. ಆಯ್ತರಪ್ಪ, ಸಂತೋಷ. ಮೇಡಮ್, ಇನ್ನೇನಾದ್ರು ಅಂತಿಮವಾಗಿ ಹೇಳಕ್ಕಿದೆಯಾ ತಮಗೆ?
ಕಾಂಪೋಸ್ಟನ್ನು ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಸಾಧ್ಯ ಆದಷ್ಟು ಸೂಕ್ಷ್ಮಾಣುಜೀವಿಗಳ ಬಳಕೆಯನ್ನು ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಒಂದು ತ್ಯಾಜ್ಯಗಳು ಬೇಗ ಕೊಳಿಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೊಂದು ನಿಮ್ಮ ಜಮೀನಿನಲ್ಲಿ ನೀವು ತ್ಯಾಜ್ಯಗಳನ್ನು ಬಳಸಿದಂತಹ ಕಾಂಪೋಸ್ಟ್ ಏನಿರುತ್ತೆ ಅದರಲ್ಲಿ ಸೂಕ್ಷ್ಮಾಣುಜೀವಿಗಳನ್ನ ಬಳಕೆ ಮಾಡಿಕೊಂಡಾಗ ಅವುಗಳ ಪೋಷಕಾಂಶಗಳ ಪರಿವರ್ತನೆಯಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸೋದ್ರಿಂದ ಸಾಕಷ್ಟು ಅನುಕೂಲ ಆಗುತ್ತೆ. ಮತ್ತೆ ರೋಗ ಮತ್ತೆ ಕೀಟ ಬಾಧನೆ ಎರೆಹುಳು ಘಟಕ ಇದೆ ಸರ್ ನಮ್ಮಲ್ಲಿ ಕೂಡ. ಕಾಂಪೋಸ್ಟ್ ಎರೆಹುಳು ಕಾಂಪೋಸ್ಟ್ ತಯಾರಿಕಾ ಘಟಕ ಅಂತ ಇದೆ. ಆದರೆ ಸೆಪರೇಟ್ ಆಗಿ ಕಾಂಪೋಸ್ಟ್ ತಯಾರಿಕಾ ಘಟಕ ಅಂತ ಏನು ಮಾಡ್ಕೊಂಡಿಲ್ಲ. ಮತ್ತೆ ಎರೆಜಲ ಖಂಡಿತವಾಗಿ ತರಬೇತಿ ಕೊಡ್ತೀವಿ ಸರ್. ಎರೆಜಲ ಘಟಕವನ್ನು ಕೂಡ ಮಾಡಿದೀವಿ ಒಂದೆರಡು, ಅಂದ್ರೆ ಮಾದರಿ ರೂಪದಲ್ಲಿ ಸಣ್ಣ ಘಟಕಗಳನ್ನ ಮಾಡಿದೀವಿ. ಅದರಿಂದನೂ ಎರೆಜಲ ಉತ್ಪಾದನೆ ಆಗ್ತದೆ. ನಮ್ಮ ಒಂದು ಕೇವಿಕೆನಲ್ಲೂ ಕೂಡ ಎರೆಜಲವನ್ನು ಮಾರಾಟ ಮಾಡ್ತಾ ಇದ್ದೀವಿ ಸರ್. ಪರವಾಗಿಲ್ಲ. ನೀವೇನಾದ್ರು ಅಂತಿಮವಾಗಿ ಹೇಳಕ್ಕಿದೆಯಾ? ಪ್ರತಿಯೊಬ್ಬರು ದನಕರು ಯಾರು ಸಾಕಿರ್ತಾರೆ ಅವರು ಅವ್ರ ತೋಟಕ್ಕೆ ಬೇಕಾದಂತಹ ಒಂದಷ್ಟು ಎರೆಹುಳು ಗೊಬ್ಬರ ಘಟಕನ ಅವರೇ ಅಳವಡಿಸ್ಕೊಂಡು, ಯಾಕಂದರೆ ಈಗ ಟನ್ಗೆ ತುಂಬ ಕಡಿಮೆ ಕೊಟ್ಟಿಗೆ ಗೊಬ್ಬರ ವೇಸ್ಟ್ ಆಗ್ತಾ ಇದೆ ಅಥವಾ ಏನೋ ಹೆಂಗೆ ಅಂದರೆ ಅದ್ರ ಬಗ್ಗೆ ಅರಿವೇ ಇಲ್ಲ ಸರ್. ಅದನ್ನ ಅವರೇ ಒಂದಷ್ಟು ತೊಟ್ಟಿಗಳನ್ನ ಮಾಡಿಕೊಂಡು ವರ್ಮಿ ಕಾಂಪೋಸ್ಟ್ಗೆ ಬೇಡಿಕೆ ಇದೆ. 1:2 ಆದಾಯ ಸಿಗುತ್ತೆ ಅವ್ರಿಗೆ. ನೋಡಿ ಎಷ್ಟು ಒಳ್ಳೆಯ ಆಲೋಚನೆ. ಎಲ್ಲರೂ ನಂದೇ ಗೊಬ್ಬರ ಕೊಂಡ್ಕೊಳ್ಳಿ. ಸುಲಭವಾಗಿ ಉದ್ದಿಮೆಯಾಗಿ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಎರೆಹುಳು ಘಟಕ ಒಂದು ಸಾಕಷ್ಟು ಅವಕಾಶಗಳನ್ನ ಕೊಡುತ್ತೆ ಅಂತ ಹೇಳ್ಬೋದು ಸರ್. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಮಾದೇವ ಸ್ವಾಮಿಗಳೇ, ನಿಮ್ಮ ದೂರವಾಣಿ ಸಂಖ್ಯೆ ಮೊಬೈಲ್ದು ಕನ್ನಡದಲ್ಲಿ ಹೇಳ್ತೀರಾ? ಹಾಂ ಸರ್, ಹೇಳಿ. 97 31 83 1117. ಇನ್ನೊಮ್ಮೆ ಹೇಳ್ತೀರಾ? 97 31 83 1117. ಇನ್ನೂ ಒಂದು ಸರಿ ಹೇಳಿ. 97 31 83 1117. ತಮ್ಮದು ಶ್ರುತಿ ಅವರೇ? ನನ್ನ ದೂರವಾಣಿ ಸಂಖ್ಯೆ 9686945651. ಇನ್ನೊಮ್ಮೆ? 9686945651. ಇನ್ನೂ ಒಂದು ಸರಿ ಹೇಳ್ಬಿಡಿ. 9686945651. ಒಳ್ಳೆಯದು ಶ್ರುತಿ ಅವರೇ ಹಾಗೂ ಮಾದೇವ ಸ್ವಾಮಿಗಳೇ, ಇದುವರೆಗೂ ಕಾಂಪೋಸ್ಟ್ ತಯಾರಿಕಾ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ ಸರ್.